ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಜನವರಿ 22ರಂದು ಭಾಗವಹಿಸುವುದಿಲ್ಲ ಅನ್ನುವಂಥ AICC ತೀರ್ಮಾನಕ್ಕೆ ಮೊದಲ ಬಾರಿಯೇ ನಿನ್ನೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ಯತೆ ತಾನೇ. ಹಾಗಾದರೆ ಬಹುಸಂಖ್ಯಾತರ ಭಾವನೆಗೆ ಮತ್ತು ಧರ್ಮಕ್ಕೆ ಯಾವ ಬೆಲೆಯನ್ನು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ನವರು? ಅದು ತಲೆಮಾರುಗಳ ಕೆಲಸ. ನೀವು ರಾಜಸತ್ತೆಯನ್ನು ನೋಡಿದರೆ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ 3-4 ತಲೆಮಾರುಗಳು ಶ್ರಮಿಸಿವೆ. ಬಾಬರನ್ನು ಪ್ರೀತಿಸುವಂಥ ಕಾಂಗ್ರೆಸ್ಸು ಅದರ ಸಂಸ್ಕೃತಿ ರಾಮನನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ? ಇಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅವರಿಂದ ನಾವು ದೂರ ಉಳಿದ್ರೆ ನಮಗೆ ಸಮಸ್ಯೆ ಆಗತ್ತೆ. ಆದ್ದರಿಂದ ನಾವು ರಾಮನ ಪುನರ್ ಪ್ರತಿಷ್ಠಾಪನೆಗೆ ಹೋಗದೇ ಇರ್ಬೋದು, ಆದರೆ ನಾವು ಹಿಂದೂ ವಿರೋಧಿಗಳಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ದೇಶಾದ್ಯಂತ ವಿಶ್ವದಾದ್ಯಂತ ರಾಮ ಜಪ ಸಂಕೀರ್ತನೆ ನಡೀತಾ ಇದೆ. ಮೋದಿಯವರು ಬೆಂಗಳೂರಿಗೆ ಸಮೀಪ ಇರುವಂಥ ಲೇಪಾಕ್ಷಿಗೆ ಹೋಗಿ ಅಲ್ಲಿ ವಿಶೇಷವಾದಂಥ ಪೂಜೆ ಪುರಸ್ಕಾರವನ್ನು ಮಾಡಿ ತನ್ನ 11 ದಿನದ ವ್ರತಾಚರಣೆಯಲ್ಲಿ ಉಪವಾಸದ ದಿನಗಳನ್ನು ಪ್ರತಿಯೊಂದು ಕ್ಷಣವನ್ನು ಅತ್ಯಂತ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಅದು ಚಿರಂತನವಾಗಿ ನೆನಪಿರುವ ರೀತಿಯಲ್ಲಿ ಕಳೀತಾ ಇದ್ದಾರೆ. ದೇಶಕ್ಕೆ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ. ಇಡೀ ದೇಶಕ್ಕೆ ಒಂದು ಆಧ್ಯಾತ್ಮದ ಒಂದು ಸಿಂಚನವನ್ನು, ಭಾವಸಿಂಚನವನ್ನು ಅವರು ಅದ್ವಿತೀಯವಾಗಿ ಅವರು ಮಾಡ್ತಾ ಇರುವಂಥ ರೀತಿ ಮನೆ ಮನೆ ಮತ್ತು ಮನಸ್ಸುಗಳಲ್ಲಿ ರಾಮನ ಇಡೀಯದಾದಂಥ ವ್ಯಕ್ತಿತ್ವ ಮತ್ತೆ ಚೈತನ್ಯ ರೂಪಿಯಾಗಿ ಅದು ಶಕ್ತಿಯಾಗಿ ಭಕ್ತಿಯಾಗಿ ನಿರೂಪಣೆಗೊಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಭವ್ಯ ರಾಮ ಮಂದಿರದಲ್ಲಿ ರಾಮನ ವಿಗ್ರಹವನ್ನು ನೋಡಬೇಕು, ಮನಸ್ಸು ತುಂಬಿಕೊಳ್ಳಬೇಕು, ಭಾವದ ಕೊಳವನ್ನು, ಭಾವದ ಒಂದು ಇಡೀಯದಾದಂಥ ಉತ್ತುಂಗದ ಕ್ಷಣವನ್ನು ಅನುಭವಿಸಬೇಕು ಅನ್ನುವಂಥ ಕೋಟಿ ಕೋಟಿ ಜನರ ಮನಸ್ಸಿನ ಭಾವನೆಗೆ ಇಂಬು ಕೊಡುವ ಹಾಗೆ ನಿನ್ನೆಯಿಂದ ವಿದ್ಯುಕ್ತವಾಗಿ ಕಾರ್ಯಕ್ರಮ ಆರಂಭ ಆಗಿದೆ. 11 ಅರ್ಚಕರ ತಂಡ ಪ್ರಾಯಶ್ಚಿತ ಸಮಾರಂಭ ಮತ್ತು ದಶವಿಧಿ ಸ್ನಾನದ ಕಾರ್ಯಕ್ರಮವನ್ನು ಆರಂಭಿಸಿದೆ. ಟ್ರಸ್ಟ್ನ ಅನಿಲ್ ಮಿಶ್ರಾ ಹಾಗೂ ಅವರ ಪತ್ನಿ ಉಷಾ ಮಿಶ್ರಾ ಅವರ ಯಜಮಾನತ್ವದಲ್ಲಿ ವಿದ್ಯುಕ್ತವಾಗಿ ಕಾರ್ಯಕ್ರಮ ಆರಂಭ ಆಗಿದೆ. ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿರುವಂಥದ್ದು ರಾಮ ಮಂದಿರದ ಉದ್ಘಾಟನೆಯ ಕ್ಷಣಗಣನೆಯ ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ನ್ಯಾಯಯಾತ್ರೆಯಲ್ಲಿ ಕಾಂಗ್ರೆಸ್ಸು ಯಾಕೆ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಜನವರಿ 22ರಂದು ಭಾಗವಹಿಸುವುದಿಲ್ಲ ಅನ್ನುವಂಥ AICC ತೀರ್ಮಾನಕ್ಕೆ ಮೊದಲ ಬಾರಿಯೇ ನಿನ್ನೆ ಉತ್ತರವನ್ನು ಕೊಟ್ಟಿದ್ದಾರೆ. RSSನ ಕಾರ್ಯಕ್ರಮ, BJP ಕಾರ್ಯಕ್ರಮ, ಮೋದಿಯವರ ಕಾರ್ಯಕ್ರಮ, ರಾಮನನ್ನು ಒಂದು ಪೊಲಿಟಿಷಿಯನ್ ಆಗಿ ಈ ಬರುವ ಚುನಾವಣೆಯ ಹೊತ್ತಿನಲ್ಲಿ ಬಳಸ್ಕೊಳ್ತಾ ಇದೆ BJP. ಅದು VHPಯ ಕಾರ್ಯಕ್ರಮ. ಧರ್ಮವನ್ನು ನಾನು ಹೆಗಲ ಮೇಲೆ ಹೊತ್ತು ಸಾಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಸರ್ವಧರ್ಮವೂ ಒಂದೇ. ಆಮೇಲೆ ಹಿಂದೂ ಧರ್ಮದ ಅತ್ಯಂತ ಬಲಿಷ್ಠವಾದಂಥ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿದಂಥ ಹಿಂದೂ ಧರ್ಮದ ಇಡೀ ಆಚಾರ ವಿಚಾರವನ್ನು ಸಮರ್ಥವಾಗಿ ಸಮಷ್ಟಿಗೆ ತಲುಪಿಸುವಂಥ ಕೆಲವು ಪೀಠಗಳೇ ವಿರೋಧವನ್ನು ವ್ಯಕ್ತಪಡಿಸಿವೆ. ಹಾಗಾಗಿ ಅವರು ಅದು ರಾಜಕೀಯ ಕಾರ್ಯಕ್ರಮ ಅಂತ ಘೋಷಿಸಿದ್ದಾರೆ. ಆದ್ದರಿಂದ RSSನ, BJPಯ, VHPಯ, ಮೋದಿಯವರ ಈ ರಾಜಕೀಯದ ಆಟ, ಊಟ, ಆವುಟದ ಈ ಕಾರ್ಯಕ್ರಮವನ್ನು ನಾವು ಬಹಿಷ್ಕರಿಸ್ತಾ ಇದ್ದೇವೆ. ಒಂದು ಪಕ್ಷದ ರಾಜಕೀಯದ ಅಜೆಂಡದ ನಡೆಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಾಡಿದರೆ ಅದಕ್ಕೆ ಅತ್ಯಂತ ಸಮರ್ಥವಾದಂಥ ಒಂದು ಉತ್ತರವನ್ನು ಮತ್ತು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಈ ಮೂಲಕ ಕೇಳಬೇಕು. ಅದರ ಜೊತೆಗೆ ರಾಮ ಮಂದಿರದ ಉದ್ಘಾಟನೆಯ ಈ ಹೊತ್ತಿನಲ್ಲಿ ದೇಶ ಮತ್ತು ವಿದೇಶಗಳಲ್ಲಿ ಏನೇನು ನಡೀತಾ ಇದೆಯೋ ಸಾವಿರ ಕಾರ್ಯಕ್ರಮಗಳು, ಸಾವಿರ ಧನ್ಯೋಸ್ಮಿ ಅನ್ನುವಂಥ ಒಂದು ಒಳಗೊಳ್ಳುವಿಕೆ, ಭಾವನಾತ್ಮಕವಾದಂಥ ಉದ್ವೇಗದ ಇಡೀಯದಾದಂಥ ಒಂದು ಆಚರಣೆ
ಇವೆಲ್ಲವೂ ನಡೀತಾ ಇದೆ. ಅದನ್ನು ಆಗಾಗ ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ. ಇವತ್ತೊಂದಿಷ್ಟು ನನ್ನ ಕಣ್ಣಿಗೆ ಬಿದ್ದಂಥ ಕೆಲವು ಅಪರೂಪದ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ದಾಖಲಿಸ್ತಾ ರಾಹುಲ್ ಗಾಂಧಿಯ ಮಾತಿಗೆ ಮತ್ತೆ ನಾವು ಚರ್ಚೆಯನ್ನು ಮಾಡೋಣ. 16 ಲಕ್ಷ ಶ್ರೀನಾಮ ಜಪ ಬರೆದ ಆಧುನಿಕ ಶಬರಿ, 10,000 ಚದುರಡಿ 14.5 ಕೋಟಿ ವೆಚ್ಚದಲ್ಲಿ ಅಯೋಧ್ಯೆಯಲ್ಲಿ ನೆಲ ಖರೀದಿಸಿದ ಅಮಿತಾಬ್ ಬಚ್ಚನ್, ಅಯೋಧ್ಯೆಯ ನೆಲದಲ್ಲಿ ನನ್ನ ಜೀವನದ ಕೊನೆಯ ಪಯಣದ ಆರಂಭವನ್ನು ಎದುರು ನೋಡ್ತಾ ಇದ್ದೇನೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಬ್ಯಾಂಕಾಕಿನಲ್ಲಿ 13,000 ಅಡಿ ಎತ್ತರದಲ್ಲಿ ರಾಮಭಕ್ತಿ ಪ್ರದರ್ಶನ. ವಿಜಯಪುರ ಭಕ್ತರು ಬ್ಯಾಂಕಾಕಿಗೆ ಹೋಗಿ ಕೊಯೋಯೋ ಪ್ರದೇಶದಲ್ಲಿ ಶ್ರೀರಾಮನ ಬ್ಯಾನರ್ ಮತ್ತು ರಾಮ ಮಂದಿರದ ಬ್ಯಾನರ್ ಹಿಡಿದು 13,000 ಅಡಿ ಎತ್ತರದಿಂದ ಅಲ್ಲಿ ಸ್ಕೈ ಡೈವಿಂಗನ್ನು ಮಾಡಿದ್ದಾರೆ. ಮಂದಿರದ ಉದ್ಘಾಟನೆಯಿಂದ 1 ಲಕ್ಷ ಕೋಟಿ ವ್ಯಾಪಾರ ಇಡೀ ದೇಶದಲ್ಲಿ ಆಗಬಹುದು ಅನ್ನೋದನ್ನು ಇಡೀ ಭಾರತದ ವ್ಯಾಪಾರಿಗಳ ಸಂಘಟನೆ ಘೋಷಿಸಿದೆ, ನಿರೀಕ್ಷಿಸಿದೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ತಂಡ ಸೋಮವಾರ ಮಕರ ಸಂಕ್ರಾಂತಿಯ ದಿನ ಅಯೋಧ್ಯೆಗೆ ಆಗಮಿಸಿ ರಾಮಲಲ್ಲಾನ ಮೂರ್ತಿಯನ್ನು ಕಂಡು ಪುಳುಕಿತಗೊಂಡದ್ದು, ಪೂಜೆ ಮಾಡಿದ್ದು, ಸ್ನಾನ ಮಾಡಿ ಮಿಂದೆದ್ದದ್ದು, ಅಲ್ಲಿ ಒಂದಿಷ್ಟು ಅಬ್ಬರವನ್ನು ಮತ್ತು ಅವರ ಪಕ್ಷದ ಧ್ವಜವನ್ನು ಅಲ್ಲಿ ತಂದು ಹಾರಿಸಲಿಕ್ಕೆ ಪ್ರಯತ್ನಿಸಿದ್ದು, ಅದನ್ನು ಕಿತ್ತಾಡಿದ್ದು, ಇವೆಲ್ಲವನ್ನು ನೀವು ಗಮನಿಸಿದ್ದೀರಿ. ಅದರ ಜೊತೆ ಇಲ್ಲಿನ ಒಂದು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕಿ ನವಶ್ರೀ ಸ್ಕಂದ ಪ್ರಸಾದ್ ಹಾಡಿದ ಪೂಜಿಸಲೆಂದೇ 2 ಕನಸು ಚಿತ್ರದ ಈ ಹಾಡು ಚಿ ಉದಯಶಂಕರ್ ರಚನೆ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ, ಎಸ್ ಜಾನಕಮ್ಮ ಅವರು ಹಾಡಿದಂಥ ಈ ಚಿರಂತನ ಗೀತೆಯನ್ನು ಮೆಚ್ಚಿ ಪ್ರಧಾನಿ ಮೋದಿಯವರು ತಮ್ಮ ಟ್ವೀಟರಲ್ಲಿ ಅದನ್ನು ಹಾಕಿದ್ದು ಮತ್ತು ನವಶ್ರೀ ಪುಳಕಿತಗೊಂಡು ಧನ್ಯವಾದವನ್ನು ಅರ್ಪಿಸಿದ್ದು ಇಲ್ಲಿ ನಮಗೆ ನೆನಪಾಗುವಂಥ ಒಂದು ಘಟನೆಯಲ್ಲಿ ಒಂದು. ಮತ್ತು ಬಹಳ ಮುಖ್ಯವಾಗಿ ಕರ್ನಾಟಕಕ್ಕೆ ಒಂದು ಚಾರಿತ್ರಿಕ ಕ್ಷಣ, ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ನಿರಂತರವಾಗಿ ನೆನಪಿರುವಂಥ ಕ್ಷಣ. ಎಚ್ ಡಿ ಕೋಟೆಯ ಕಲ್ಲು, ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ನಾಗರಾಜ್ ಅವರ ಕೆತ್ತನೆಯ ರಾಮ ಮಂದಿರದ ಮೂರ್ತಿ ಕೊನೆಗೂ ಇಡೀ ದೇಶದ ಮಹಾಶಿಲ್ಪಿಗಳ ಒಟ್ಟು ಒಂದು ಸ್ಪರ್ಧಾತ್ಮಕವಾದಂಥ ಕಲಾ ನೈಪುಣ್ಯತೆಯ ಮಧ್ಯೆ ನಮ್ಮ ಕರ್ನಾಟಕದ ಕನ್ನಡದ ಹೆಮ್ಮೆಯ ಅರುಣ್ ನಾಗರಾಜ್ ಅವರು ಕೆತ್ತಿದ ರಾಮಲಲ್ಲಾನನ ಮೂರ್ತಿ ನಿರಂತರವಾಗಿ ಶಾಶ್ವತವಾಗಿ ಪೂಜೆಗೊಳ್ಳಲಿಕ್ಕೆ ಆಯ್ಕೆಯಾಗಿದೆ. ಪ್ರಾಯಶಃ ಇದೊಂದು ಐತಿಹಾಸಿಕ ದಿನ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ದಿನ. ಕರ್ನಾಟಕದ ಸರ್ಕಾರ ರಾಮನ ಮೇಲೆ ಅಥವಾ ಈ ದೇಶದ ಒಟ್ಟು ಒಂದು ಸನಾತನ ಧರ್ಮದ ಮೇಲೆ ಎಳ್ಳಷ್ಟಾದರೂ ಪ್ರೀತಿ, ವಿಶ್ವಾಸ, ಅಭಿಮಾನ ಇದ್ದರೆ ಈ ಅರುಣ್ ನಾಗರಾಜ್ ಅವರನ್ನು ಕರೆದು ಅವರು ಸರ್ಕಾರದ ಅಧಿಕೃತವಾದಂಥ ಒಂದು ವೇದಿಕೆಯಲ್ಲಿ ಅವರನ್ನು ಸನ್ಮಾನಿಸಬೇಕು, ಅವರಿಗೆ ತಕ್ಕ ಪುರಸ್ಕಾರವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ. ಅಂಥ ಒಂದು ಕ್ಷಣಕ್ಕೆ ನಮ್ಮ ಕನ್ನಡದ ಶಿಲ್ಪಿ ಇವತ್ತು ಭಾಜನರಾಗಿರುವುದು ಇಡೀ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆ. ಇವರ ಜೊತೆಗೆ ಇಡಗುಂಜಿ ಗಣೇಶ್ ಭಟ್ ಅವರು ಇನ್ನೊಬ್ಬ ಶಿಲ್ಪಿಯಾಗಿ ಪಾಲ್ಗೊಂಡದ್ದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಘಟನೆ, 108 ಅಡಿ ಅಗರಬತ್ತಿಗೆ ಅಗ್ನಿಸ್ಪರ್ಶ. ಗುಜರಾತ್ನಿಂದ ವಿಶೇಷವಾಗಿ ತಂದಂಥ ಈ 108 ಅಡಿ ಅಗರಬತ್ತಿಗೆ ಒಂದು ಅಗ್ನಿಸ್ಪರ್ಶವನ್ನು ಮಾಡುವ ಕೆಲಸವನ್ನು ನಿನ್ನೆ ಮಾಡಲಾಗಿದೆ. ಈ ಅಗರಬತ್ತಿಯ ಸುವಾಸನೆ 50 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಪ್ರದೇಶದಲ್ಲಿ ಪಸರಿಸಲಿದೆ ಅನ್ನೋದು ಅಲ್ಲಿ ಅದನ್ನು ಹಚ್ಚಿದವರ ಅಭಿಮತ. ಹಾಗೆಯೇ 1.5 ತಿಂಗಳು ಅಂದರೆ 1.5 ತಿಂಗಳು ಈ ಸುವಾಸನೆ ಅಯೋಧ್ಯೆಯಲ್ಲಿ ಅಲ್ಲಿ ಇಡೀ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ರೋಮಾಂಚನವನ್ನು ತರಲಿದೆ. 376 ಕೆ ಜಿ ಅಂಟು, 1470 ಕೆ ಜಿ ಗೋವಿನ ಸಗಣಿ, 190 ಕೆ ಜಿ ಹಸುವಿನ ತುಪ್ಪ, 420 ಕೆ ಜಿ ಗಿಡಮೂಲಿಕೆ ಅನ್ನು ಬಳಸಿ ಮಾಡಿದಂಥ ಈ ವಿಶೇಷವಾದಂಥ ಬಹುಶಃ ದಾಖಲಾರ್ಹವಾದಂಥ ಈ ಅಗರಬತ್ತಿ ತೂಕ 3610 ಕೆ ಜಿ. ಇಷ್ಟೆಲ್ಲದರ ಮಧ್ಯೆ ಒಂದನ್ನು ನೀವು ಬಹಳ ವಿಷಾದದಿಂದ ಗಮನಿಸಬೇಕಾದದ್ದು ಅಂತಂದರೆ ರಾಹುಲ್ ಗಾಂಧಿಯವರ ಮಾತು. ರಾಹುಲ್ ಗಾಂಧಿಯವರ ಮಾತಿಗೆ
ನಾವು ಇಲ್ಲಿ ಪೂರಕವಾಗಿ ಚರ್ಚಿಸುವುದಿದ್ರೆ ಒಂದು ಬಹಳ ಮುಖ್ಯವಾದಂಥ ಬೆಳವಣಿಗೆ ಈ ದೇಶದಲ್ಲಾಗಿದೆ. ಅವರ ಒಂದು ಪ್ರಶ್ನೆ ಏನು? ಅದು RSS ಕಾರ್ಯಕ್ರಮ, BJP ಕಾರ್ಯಕ್ರಮ, VHPಯ ಕಾರ್ಯಕ್ರಮ. ಇಡೀ ದೇಶ ವಿದೇಶಗಳಲ್ಲಿರುವಂಥ ಹಿಂದೂಗಳು ಅಥವಾ ರಾಮನನ್ನು ಅತ್ಯಂತ ಭಯ ಮತ್ತು ಗೌರವದಿಂದ ಕಾಣುವಂಥ ಮುಸ್ಲಿಂ ಬಂಧುಗಳು ಕೂಡ, ಕ್ರಿಶ್ಚಿಯನ್ರಲ್ಲೂ ಕೆಲವರು ನಾವು ರಾಮನನ್ನು ನಾವು ನಂಬ್ತೇವೆ ಮತ್ತು ಅದರ ಪೂಜನೀಯ ಭಾವನೆಯಿಂದ ಕಾಣ್ತೇವೆ. ಜನವರಿ 22 ನಮಗೆ ಅತ್ಯಂತ ಒಂದು ಸುಖ ಮತ್ತು ನಿರೀಕ್ಷಿತ ದಿನ ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ದೇಶಾತೀತವಾಗಿ ರಾಮನ ಇಡೀಯದಾದಂಥ ಈ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಒಂದು ಚಾರಿತ್ರಿಕ ಸುದಿನ ಅನ್ನುವ ರೀತಿಯಲ್ಲಿ ಆಚರಿಸಲ್ಪಡ್ತಾ ಇದೆ. ಅದರ ಮಧ್ಯೆ ರಾಹುಲ್ ಗಾಂಧಿ ಇದನ್ನು BJP ಕಾರ್ಯಕ್ರಮ, RSS ಕಾರ್ಯಕ್ರಮ, VHP ಕಾರ್ಯಕ್ರಮ, ಮೋದಿಯವರ ಕಾರ್ಯಕ್ರಮ ಅಂತ ಹೇಗೆ ಕರೀತಾರೆ? ರಾಮ ಭಕ್ತರಲ್ಲಿ ಯಾರೂ ಹಾಗಾದರೆ ಕಾಂಗ್ರೆಸ್ಸಿಗರೇ ಇಲ್ಲವೇನು? ರಾಮ ಭಕ್ತರು ಎಲ್ಲರೂ ಹಾಗಾದರೆ RSS, VHP, BJPಯ ಸದಸ್ಯತ್ವವನ್ನು ಪಡೆದಿದ್ದಾರೆಯೇ? ಮೋದಿ ಕಾರ್ಯಕ್ರಮ ಅಂತ ಹೇಗೆ ಹೇಳ್ತೀರಿ? 500 ವರ್ಷಗಳ ಇತಿಹಾಸದ ಈ ಐತಿಹಾಸಿಕ ಸಂದರ್ಭವನ್ನು ವ್ಯಂಗ್ಯ ಮಾಡುವ, ರಾಜಕೀಯದ ಒಂದು ಇಡೀ ಆಟಕ್ಕೆ ಅದನ್ನು ಆನ್ವಯಿಕವಾಗಿ ನೋಡಿ ಅದೊಂದು ರಾಜಕೀಯ ಕಾರ್ಯಕ್ರಮ ಅಂತ ತುಚ್ಛೀಕರಿಸುವ, ಅದರ ಮಧ್ಯೆ ನಿಮ್ಮದೇ ಪಕ್ಷದ ಸಚಿವ, ಕರ್ನಾಟಕದ ರಾಜಣ್ಣ ಅನ್ನುವಂಥ ಒಬ್ಬ ಮಹಾಮೇಧಾವಿ ಅವರು ಹೇಳ್ತಾರೆ, ಅಯೋಧ್ಯೆಯ ಹಳೆ ದೇಗುಲ ಒಂದು ಟೂರಿಂಗ್ ಟಾಕೀಸು, ಒಂದು ಟೂರಿಂಗ್ ಟಾಕೀಸಲ್ಲಿ 2 ಬೊಂಬೆಯನ್ನು ಇಟ್ಟಿದ್ರು. ನಾನು ಯಾವಾಗೋ ಒಮ್ಮೆ ಹೋಗಿದ್ದೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಮಗೊಂದು ಭಾವಾವೇಶ ಆಗತ್ತೆ, ಒಂದು ಹೃದಯಕ್ಕೆ ಮನಸ್ಸಿಗೆ ಮುಟ್ಟುವಂಥ ಏನೋ ಒಂದು ವೈಬ್ರೇಷನ್ ಇರುತ್ತೆ. ಆದರೆ ಅಲ್ಲಿ ಆ ಟೂರಿಂಗ್ ಟಾಕೀಸ್ಗೆ ಹೋದಾಗ 2 ಗೊಂಬೆಗಳನ್ನು ನೋಡಿದಾಗ ನನಗೆ ಯಾವ ವೈಬ್ರೇಷನ್ನೂ ಆಗಲಿಲ್ಲ. ಆ ಗೊಂಬೆಗಳೇ ಇವತ್ತು ರಾಮ ಅಂತ ಪೂಜಿಸಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ರೀತಿಯಲ್ಲಿ ಮತಿಭ್ರಮಣೆ ಆಗಿದೆಯೇನೋ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ. ಆ ಮಾತನ್ನು ನೀವು ಕೇಳ್ಬೋದು. ಇವ್ರು ಶ್ರೀರಾಮನಿದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲೆಲ್ಲ ರಮೇಶನ್ ಕೊಳ್ಳಿಗೆ ಹೋಗಿ ದೇವಸ್ಥಾನದವ್ರು ಒಳಗಡೆ ಹೋದರೆ ನಮ್ಮ ಆ ದೇವಸ್ಥಾನದವ್ರು ಖಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ, ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನಿಸ್ಲಿಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಟ್ಟಾಗಿ ಇದು ಇಟ್ಬಿಟ್ಟವ್ರು 2 ಗೊಂಬೆ ಹೊತ್ತು. ಹಾಗಾದರೆ ಇವರಿಗೆ, ಇಂಥ ವ್ಯಕ್ತಿಗಳಿಗೆ, ಬಹುಸಂಖ್ಯಾತರು ನಂಬುವಂಥ ಈ ದೇಶದ ಸನಾತನ ಧರ್ಮದ ಒಂದು ಸಾಂಕೇತಿಕ ಸ್ವರೂಪವಾದಂಥ ಇಡೀ ಧರ್ಮ ಮತ್ತು ದೇಶದ ಎಲ್ಲ ಗಡಿಗಳನ್ನು ಮೀರಿ ಇವತ್ತು ಎಲ್ಲರ ಭಕ್ತಿ ಭಾವವನ್ನು ಸಂಚಯಿಸಿ ಇಡೀಯದಾದಂಥ ಒಂದು ಪೂಜನೀಯ ಭಾವದ ಸಾರ್ವತ್ರೀಕರಣಕ್ಕೆ, ಧ್ರುವೀಕರಣಕ್ಕೆ ಕಾರಣವಾದಂಥ ಈ ರಾಮನ ವ್ಯಕ್ತಿತ್ವವನ್ನು, ಅದರ ತಾತ್ಕಾಲಿಕವಾದಂಥ ಒಂದು ಮಂದಿರವನ್ನು ಟೂರಿಂಗ್ ಟಾಕೀಸ್ ಅಂತ ಕರಿತೀರಿ ಅಂತಾದರೆ ಮತಿಭ್ರಮಣೆ ಮತ್ತು ಮತಿಭ್ರಷ್ಟತೆ ಮತ್ತು ಧಾರ್ಮಿಕ ಭ್ರಷ್ಟತೆ ಆದದ್ದು ಯಾರಿಗೆ ಅನ್ನೋದನ್ನು ರಾಜಣ್ಣನವರು ಹೇಳಬೇಕು. ಅದರ ಜೊತೆ ಕಾಂಗ್ರೆಸ್ ಪಕ್ಷವೂ ಉತ್ತರ ಕೊಡಬೇಕಾಗತ್ತೆ. ಒಂದು ಕಡೆ ನಾವು ಆ ದಿನ ಎಲ್ಲ ದೇವಸ್ಥಾನಗಳಲ್ಲೂ ರಾಮನ ಅಥವಾ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೇವೆ ಅನ್ನುವಂಥ ಬೂಟಾಟಿಕೆ, ಚುನಾವಣೆಯ ಹತ್ತಿರದಲ್ಲಿರುವುದರಿಂದ ಬಹುಸಂಖ್ಯಾತರನ್ನು ನಾವು ಎದುರಾಕ್ಕೊಳ್ಬಾರ್ದು, ಅವರನ್ನು ದೂರ ಮಾಡಬಾರ್ದು, ಅವರಿಗೆ ನೋವು ಮಾಡಬಾರ್ದು ಅನ್ನುವಂಥ ನಾಟಕ ನಡೀತಾ ಇದ್ದರೆ, ಇನ್ನೊಂದು ಕಡೆ ನಾವು ರಾಮ ಭಕ್ತರು, ನಾವು ರಾಮನಲ್ಲಿಗೆ ಹೋಗ್ತೇವೆ, ಇನ್ನೊಂದು ದಿನ ಇವತ್ತು 22ಕ್ಕೆ ಹೋಗದೇ ಇದ್ದರೂ ಮುಂದಿನ ದಿನಗಳಲ್ಲಿ ನಾವು ಹೋಗ್ತೇವೆ ಅನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ನಾಟಕ. ಇವೆಲ್ಲ ನಡೀತಾ ಇರೋದ್ರ ಮಧ್ಯೆ ಅಲ್ಲಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಮತ್ತು ನಂಬಿಕೆಗೆ ಮರ್ಮಾಘಾತ ಮಾಡುವಂಥ ಇಂಥ ಮತಿಭ್ರಷ್ಟರ ಮತ್ತು ದುಷ್ಟರ ಹೇಳಿಕೆಗಳು. ಏನು ರಾಮ ಮಂದಿರದಲ್ಲಿ ಅಲ್ಲಿ ಇರುವ 2 ಟೂರಿಂಗ್ ಟಾಕೀಸಿನ ಗೊಂಬೆಗಳು ಅಂತ ನೀವು ಭಾವಿಸ್ತೀರಲ್ಲ, ನಿಮಗೇನು ಹೇಳಬೇಕು? ನಿಮ್ಮ ನಾಲಿಗೆ ಏನು ಅಂತ ಕರೆಯಬೇಕು? ರಾಮನನ್ನು ಈ ಮಟ್ಟದಲ್ಲಿ ನೀವು ಒಂದು ನಿಷ್ಕಾಮ ಪ್ರಜ್ಞೆಯಿಂದ, ನಿಷ್ಕರುಣೆಯಿಂದ, ಯಾವುದೇ ಭಯ ಭಕ್ತಿ ಇಲ್ಲದೇನೆ ಒಂದು ಸಾರ್ವಜನಿಕವಾಗಿ ಬಹುಸಂಖ್ಯಾತರ ನಂಬಿಕೆಗೆ ಈ ಮಟ್ಟದ ಕೀಳು ರಾಜಕೀಯವನ್ನು, ಕೀಳು ಮಟ್ಟದ ಹೇಳಿಕೆಯನ್ನು ನೀವು ಕೊಡ್ತೀರಿ ಅಂತಾದರೆ
ನಿಮ್ಮ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ಳಬಾರ್ದು? ಇಷ್ಟು ನೀಚ ಮಟ್ಟಕ್ಕೆ ನೋಡುವ. ನೀವು ಅನ್ಯ ಧರ್ಮೀಯರ ಒಂದು ಯೇಸು ಕ್ರಿಸ್ತನ ಬಗ್ಗೋ ಅಥವಾ ಇಲ್ಲಿ ಕುರಾನ್ ಬಗ್ಗೋ ಮೊಹಮ್ಮದ್ ಪೈಗಂಬರ್ರ ಬಗ್ಗೋ ಈ ಥರ ಒಂದು ಮಾತಾಡಿ ನೋಡೋಣ, ಮಾತಾಡಿ ದಕ್ಷಿಗೊಳ್ಳಿ ನೋಡೋಣ. ಅಂದರೆ ಹಿಂದೂ ಧರ್ಮದ ಆಚರಣೆಗಳು, ವಿಧಿಗಳು, ನಂಬಿಕೆಗಳು, ನಂಬಿಕೆಯ ನೆಲೆಗಳು, ದೇವರುಗಳು ಏನು ಬೇಕಾದರೂ ಮಾತಾಡಿದರೂ ಸಹಿಸ್ಕೊಳ್ತವೆ. ಹಿಂದೂಗಳಿಗೆ ಬೆನ್ನೆಲುಬಿಲ್ಲ ಅಂತ ಭಾವಿಸಿದ್ರೇನು? ಬೆನ್ನೆಲುಬು ಇದೆ, ಆತ್ಮಶಕ್ತಿಯೂ ಇದೆ, ಅದನ್ನು ಎದುರಿಸುವ ಧೀಮಂತಿಕೆಯೂ ಇದೆ. 24ರ ಚುನಾವಣೆಯಲ್ಲಿ ನಿಮಗೆ ನಿಮ್ಮ ಹಣೆ ಬರಕ್ಕೆ ತಕ್ಕಾಗಿ ಉತ್ತರವನ್ನು ಅವರು ಕೊಡ್ತಾರೆ. 500 ವರ್ಷದ ಐತಿಹಾಸಿಕವಾದಂಥ ಈ ಸಂದರ್ಭದ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಒಂದು ಆಹ್ವಾನವನ್ನು ಸ್ವೀಕರಿಸುವುದು ಸೌಭಾಗ್ಯ, ಆಹ್ವಾನವನ್ನು ಧಿಕ್ಕರಿಸುವುದು ದೌರ್ಭಾಗ್ಯ. ಇದು ಶಾಪಗ್ರಸ್ತ ಮನಸ್ಸಿನ ಪ್ರತಿಕ್ರಿಯೆ. ಇದಕ್ಕೆ ಅವರು ತುತ್ತಾದವರು ಮುಂದೊಂದು ದಿನ ಅದರ ಬೆಲೆಯನ್ನು ತೆರಲೇಬೇಕಾಗತ್ತೆ ಅಂತ ಆಚಾರ್ಯ ಪ್ರಮೋದ್ ಕೃಷ್ಣಂ, ಕಾಂಗ್ರೆಸ್ಸಿನ ಲೀಡರೇ, ಅವರೇ ಇದನ್ನು ಹೇಳಿದ್ದಾರೆ, ಕಾಂಗ್ರೆಸ್ ಮಾಡಿದ್ದು ತಪ್ಪು ಅಂತ. ಈ ಐತಿಹಾಸಿಕ ಸಂದರ್ಭದ ತಿರಸ್ಕಾರ ಇದೆಯಲ್ಲ, ಇದು ಕಾಂಗ್ರೆಸ್ಸು ಆಹ್ವಾನಿಸಿದ ಶಾಪ ಅಂತ ಹೇಳಿದರು. ಯಾಕೆಂದರೆ ಜನದ್ರೋಹ ಮಾಡ್ತಾ ಇದ್ದೀರಿ, ನೀವು ಜನರ ಭಾವನೆಗೆ ದ್ರೋಹ ಮಾಡ್ತಾ ಇದ್ದೀರಿ, ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಕೃಷ್ಣನನ್ನು ಟೂರಿಂಗ್ ಟಾಕೀಸ್ ಅಂತ ಹೇಳೋದು, ಇನ್ನೊಂದು ಮಗದೊಂದು ಹೇಳ್ತಾ ಇರೋದು, ಇದು ನೀವು ಮಾಡ್ತಾ ಇರುವ ರಾಜಕೀಯ. ಜನತಂತ್ರ ವ್ಯವಸ್ಥೆಯಲ್ಲಿ ಕೊನೆಗೂ ಬಹುಮತಕ್ಕೆ ಆದ್ಯತೆ ತಾನೇ. ಹಾಗಾದರೆ ಬಹುಸಂಖ್ಯಾತರ ಭಾವನೆಗೆ ಮತ್ತು ಧರ್ಮಕ್ಕೆ ಯಾವ ಬೆಲೆಯನ್ನು ಕೊಡ್ತಾ ಇದ್ದೀರಿ ಕಾಂಗ್ರೆಸ್ನವರು? ರಾಹುಲ್ ಗಾಂಧಿಯ ಮಾತಿಗೆ ಬರೋಣ. ಇದು BJP ಕಾರ್ಯಕ್ರಮ ಅಂತ ಅಂದರು. ಅದು ಹೇಗೆ BJPಯ ಕಾರ್ಯಕ್ರಮ ಅನ್ನೋದನ್ನು ಹೇಳಬೇಕು. ಅಲ್ಲಿ ಹೋಗ್ತಾ ಇರುವವರೆಲ್ಲರೂ BJPಯ ಸದಸ್ಯರ ಅಥವಾ RSSನ ಸದಸ್ಯರ, VHPಯ ಸದಸ್ಯರ, ನಾವು ಯಾರೂ ಅಲ್ವಲ್ಲ. ಅದರಲ್ಲಿ ನಮಗೆ ರಾಮ ಭಕ್ತಿ ಇದೆ, ರಾಮನ ಮೇಲೆ ನಂಬಿಕೆ ಇದೆ, ರಾಮ ನಮ್ಮ ಮರ್ಯಾದಾ ಪುರುಷೋತ್ತಮ ಅನ್ನುವಂಥ ಒಂದು ಹೆಗ್ಗಳಿಕೆ ಇದೆ. ಈ ದೇಶದ ಇಡೀ ಸಂಸ್ಕೃತಿ 2 ಕಣ್ಣುಗಳು ರಾಮ ಮತ್ತು ಕೃಷ್ಣ ಅನ್ನುವಂಥ ನಂಬಿಕೆ ಇದೆ ನಮಗೆ. ಅದರ ಸಾವಿರ ವರ್ಷಗಳಿಂದ ನಾವು ಉಳಿಸ್ಕೊಂಡು ಬಂದಿದ್ದೇವೆ. ಒಂದು ಮತಗಳಿಗೇ ಅವರ ಪ್ರವರ್ತಕರ ಬಗ್ಗೆ, ಆ ಪ್ರವರ್ತಕರು ಹುಟ್ಟಿದ ನೆಲದ ಬಗ್ಗೆ, ಜನ್ಮಭೂಮಿಯ ಬಗ್ಗೆ, ಅಂಥ ಒಂದು ರಕ್ತಪಾತಕ್ಕೂ 100 ವರ್ಷಗಳಿಗೆ ಎದೆ ಕೊಡುವ ಧೈರ್ಯ ಇದೆ ಅಂತಾದರೆ, ನಂಬಿಕೆ ಇದೆ ಅಂತಾದರೆ, ನಮ್ಮ ಸಾವಿರ ವರ್ಷಗಳ ಪುರಾತನವಾದಂಥ ಈ ಧರ್ಮಕ್ಕೆ, ಈ ಶಾಸ್ತ್ರಕ್ಕೆ, ಈ ನಂಬಿಕೆಗೆ, ಈ ನಮ್ಮ ರಾಮ ಮತ್ತು ಕೃಷ್ಣರ ಇಡೀ ಆರಾಧ್ಯ ಒಂದು ನೆಲೆಗೆ ನಮ್ಮ ನಿಷ್ಠೆ ಎಷ್ಟಿರಬೇಕು? ನೀವು ಅದಕ್ಕೆ ಯಾವ ಬೆಲೆಯನ್ನು ಕೊಡ್ತಾ ಇದ್ದೀರಿ? ಯಾವ ನ್ಯಾಯಯಾತ್ರೆಯನ್ನು ಮಾಡ್ತಾ ಇದ್ದೀರಿ? ಧಾರ್ಮಿಕ ನ್ಯಾಯ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಮರ್ಥವಾದಂಥ ನ್ಯಾಯ. ಅದನ್ನೇ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೇನನ್ನು ಮಾತಾಡ್ತೀರಿ? ಆಮೇಲೆ ಹೇಳಿದ್ರಿ ಏನು, ಹಿಂದೂ ಧರ್ಮದ ಒಂದು ಮಹಾಪ್ರಚಾರಕರು ಮತ್ತು ಅದರ ಇಡೀದಾದಂಥ ಶಾಸ್ತ್ರ ಸಂಪ್ರದಾಯದ ಅಧಿಕೃತ ವಕ್ತಾರರೇ ಇದೊಂದು ರಾಜಕೀಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನೀವು ಈಗ ನಾನು ಕೊಡ್ತೇನೆ ಅದಕ್ಕೆ ಉತ್ತರನ. ಯಾರು ರಾಜಕೀಯ ಕಾರ್ಯಕ್ರಮ ಅಂತ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕು. ಅಂದರೆ ಶಂಕರಾಚಾರ್ಯರ 4 ಪೀಠಗಳು, ಅದೀಗ 2 ಪೀಠ ಮಾತ್ರ ಆಗಿದೆ. ಯಾಕೆಂದರೆ ಕಾಂಚಿ ಕಾಮಕೋಟಿ ಮತ್ತು ಶೃಂಗೇರಿಯ ಪೀಠ ಈಗಾಗಲೇ ಅದರಿಂದ ಹೊರಗೆ ನಿಂತಿದೆ. ಶೃಂಗೇರಿಯ ಪೀಠ ಅದಕ್ಕೆ ಅಧಿಕೃತವಾದಂಥ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಯಾವ ಹೇಳಿಕೆ? ಒಂದು ಅಪೂರ್ಣ ದೇವಸ್ಥಾನ ಅನ್ನುವಂಥದ್ದಕ್ಕೆ ಉತ್ತರ. ಮೋದಿಯವರು ಅಲ್ಲಿ ಸಾಕ್ಷೀಕರಿಸುವ, ಮೋದಿಯವರು ಅಲ್ಲಿ ಪಾಲ್ಗೊಳ್ಳುವ, ಮೋದಿಯವರು ಮೂರ್ತಿಯನ್ನು ಮುಟ್ಟುವ ವಿಷಯದಲ್ಲಿ ಅದಕ್ಕೆ ಕ್ಲಾರಿಫಿಕೇಷನ್ನು ಮತ್ತು ಅದಕ್ಕೆ ದಾಖಲಾತಿಗಳು ಇವೆಲ್ಲ ಕೊಟ್ಟು, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಹಿಂದೂ ಸಂಸ್ಕೃತಿ, ಅದು ವೇದ ಕಾಲದ್ದಿರ್ಬೋದು, ಸ್ಮೃತಿಯ ಕಾಲ ಇರ್ಬೋದು, ಯಾವುದೇ ಕಾಲದಲ್ಲೂ ಕೂಡ ಈ ರೀತಿಯ ಒಂದು ಪ್ರತಿಷ್ಠಾಪನೆಯ ಮಹೋತ್ಸವವನ್ನು ತೌಲನಿಕವಾಗಿ ನೋಡಿದರೆ ಎಲ್ಲಿಯೂ ತಪ್ಪಾಗಿಲ್ಲ. ಅದನ್ನು ಅವರು ಅತ್ಯಂತ ಸಾಕ್ಷಿ ಸಮೇತ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದು ನಮ್ಮ ಕುತೂಹಲ. ಹಾಗಾದರೆ ಅವರು ಏನು ಹೇಳಿದ್ದಾರೆ? ಶೃಂಗೇರಿ ಪೀಠ ಹೇಳ್ತಾ ಇದೆ,
ಗರ್ಭಗುಡಿಯ ಮತ್ತು ಪ್ರಾಣ ಪ್ರತಿಷ್ಠೆ ವಿಧಿವಿಧಾನ ಸರಿಯಾಗಿದೆ. ಗರ್ಭಗುಡಿ ಒಮ್ಮೆ ನಿರ್ಮಾಣ ಆಯಿತು ಅಂತಾದರೆ ವೇದಗಳ ಪ್ರಕಾರ ನೀವು ಯಾವಾಗಲೂ ಪ್ರತಿಷ್ಠಾ ಮಹೋತ್ಸವವನ್ನು ಆಚರಿಸಬಹುದು. ಇದು ಅವರು ಕೊಟ್ಟಂಥ ಉತ್ತರ. ಮೂರ್ತಿ ಪ್ರತಿಷ್ಠಾಪನೆ, ಅದಕ್ಕೆ ಯಾವುದೇ ರೀತಿಯ ಈ ದೇಗುಲದ ಹೊರಾವರಣ ಏನಿದೆ, ಮೇಲ್ಮಹಡಿ ಇರ್ಬೋದು, ಅದರ ಅಕ್ಕಪಕ್ಕದಂಥ ಬಿಲ್ಡಿಂಗ್ಗಳಿರ್ಬೋದು, ಪ್ರಾಂಗಣ ಇರ್ಬೋದು, ಪುಷ್ಕರಣಿ ಇರ್ಬೋದು, ಇನ್ನೊಂದು ಮಗದೊಂದು ಎಲ್ಲವೂ ಇರ್ಬೋದು, ಅದರ ಕೆಲಸಗಳು ಅಂತಂದರೆ ತಲೆಮಾರುಗಳ ಕೆಲಸ. ಶೃಂಗೇರಿ ಪೀಠದ ಮಹಾಸ್ವಾಮಿಗಳು ಹೇಳಿರೋದಿದು. ಅದು ತಲೆಮಾರುಗಳ ಕೆಲಸ. ನೀವು ರಾಜಸತ್ತೆಯನ್ನು ನೋಡಿದರೆ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ 3-4 ತಲೆಮಾರುಗಳು ಶ್ರಮಿಸಿವೆ. ದೇವಸ್ಥಾನದ ಕಟ್ಟೋಣ ಅನ್ನೋದು ಸುದೀರ್ಘವಾದದ್ದು. ನಮ್ಮ ಇಡೀ ಸಾಂಪ್ರದಾಯಿಕ ಮತ್ತು ಸಂಸ್ಕೃತಿಯ ಆಧಾರದಲ್ಲಿ ನಾವು ಲಾಗಾಯತಿನಿಂದ ಸಾವಿರಾರು ವರ್ಷಗಳಿಂದ ನೋಡ್ತಾ ಬಂದರೆ ದೇವಸ್ಥಾನ ಯಾವಾಗಲೂ ಒಂದು ತಲೆಮಾರಿನ ಪೂರ್ಣಗೊಂಡಂಥ ಕಥನ ಅಲ್ಲ, ಸತ್ಯ ಅಲ್ಲ. ಹಾಗಾಗಿ ಇಲ್ಲಿ ಏನು ನಡೀತಾ ಇದೆ ಅಯೋಧ್ಯೆಯಲ್ಲಿ, ರಾಮನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ, ಅದು ಶಾಸ್ತ್ರಸಮ್ಮತವಾಗಿದೆ, ಸರಿಯಾಗಿದೆ. ನಮ್ಮ ಸಂಪೂರ್ಣ ಅದಕ್ಕೆ ಬೆಂಬಲವೂ ಇದೆ. ಮತ್ತು ಈ ದೇಶದ ಪ್ರಧಾನಿ ಅವರು ರಾಜನಿಗೆ ಸಮಾನ. ಆದ್ದರಿಂದ ಅವರಿಗೆ ಪ್ರಥಮ ಆದ್ಯತೆ, ಅವರು ಪಾಲ್ಗೊಳ್ಳಲೇಬೇಕು. ಮೂರ್ತಿಯನ್ನು ಮುಟ್ಟಬಹುದು. ಅದರಲ್ಲೂ ಅವರು ಅತ್ಯಂತ ಹಿಂದೂ ಸಂಪ್ರದಾಯದ ಪ್ರಕಾರ ವಿಧಿವತ್ತಾದಂಥ ಶಾಸ್ತ್ರಾನುಸಾರ ಅವರು ಇವತ್ತು 11 ದಿನಗಳ ಉಪವಾಸವನ್ನು ಕೈಗೊಂಡಿದ್ದಾರೆ. ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರು ದೇವರು ಅವರಿಗೆ ಕರುಣಿಸಿದ ಪ್ರಸಾದ ಇದು. ಇನ್ನು ಕಂಚಿ ಕಾಮಕೋಟಿ ಅವರು ಏನು ಹೇಳ್ತಾರೆ, ಮೋದಿ ಅವರಿಗೆ ಸ್ವತಃ ಶ್ರೀರಾಮನ ಕೃಪೆ ಇದೆ, ಆಶೀರ್ವಾದ ಇದೆ. ಅವರು ಈ ದೇಶದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಅಭಿವೃದ್ಧಿಯ ಹರಿಕಾರರು. ಅವರು ಈ 10 ವರ್ಷಗಳಲ್ಲಿ ನಮ್ಮ ಸನಾತನ ಧರ್ಮ ಮತ್ತು ನಮ್ಮ ಧಾರ್ಮಿಕ ಕ್ಷೇತ್ರಗಳ ನಮ್ಮ ನಂಬಿಕೆಯ ನೆಲೆಯ ಅತ್ಯಂತ ಒಂದು ಪುರೋಗಾಮಿಯಾಗಿ ಅದನ್ನು ಕಟ್ಟಿದಂಥ ಒಬ್ಬ ಮಹಾಪುರುಷ. ಅದಕ್ಕೆ ಕಾಶಿ ಮತ್ತು ಕೇದಾರ್ನಾಥ್ ಈಗಾಗಲೇ ಸಾಕ್ಷಿಯಾಗಿ ನಿಂತಿದೆ. ಈಗ ನಡೀತಿರುವಂಥ ಈ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಿದೆ ಅದು ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಅದರ ಬಗ್ಗೆ ಯಾರೇ ವಿವಾದವನ್ನು ಆಪಾದನೆಯನ್ನು ಮಾಡಿದರೂ ಅದಕ್ಕೆ ಯಾವುದೇ ಶಾಸ್ತ್ರದ ಒಂದು ಅನುಸಂಧಾನದ ಆಧಾರವೇ ಇಲ್ಲ. ರಾಮನ ಮಂದಿರದ ಒಂದು ಪ್ರತಿಷ್ಠಾಪನೆ ಪುನರ್ಸ್ಥಾಪನೆ ಆಗಿರೋದ್ರಿಂದ ಅದು ರಮಾನಂದ ಸಂಪ್ರದಾಯದ ಪ್ರಕಾರ ನಡೀತಾ ಇರುವುದೇ ಸರಿಯಾಗಿದೆ. ಇಲ್ಲಿ ಶೈವರು ಶಾಕ್ತರ ಪ್ರಶ್ನೆ ಉದ್ಭವವೇ ಆಗುವುದಿಲ್ಲ. ಇದು ಕಂಚಿ ಕಾಮಕೋಟಿ ಮಹಾಸಂಸ್ಥಾನ ಪೀಠ ಹೇಳಿರೋದು. ಇನ್ನೊಂದು ಅದಕ್ಕೆ ಬಹಳ ಮಹತ್ವವಾದಂಥದ್ದು, ಅಪೂರ್ಣ ದೇವಸ್ಥಾನ ಪ್ರತಿಷ್ಠಾಪನೆಗೆ ಯೋಗ್ಯವಲ್ಲ ಅನ್ನೋದು ಕಾಂಗ್ರೆಸ್ಸಿನ ವಾದ ತಾನೆ. ಅದಕ್ಕೆ ಶಶಿಕಾಂತ ದಾಸ್ ಮಹಾರಾಜ್ ಸರಯೂ ಮಹಾರಥಿ ಅಯೋಧ್ಯ ಸಂಸ್ಥಾನದ ಅಧ್ಯಕ್ಷರು. ಅವರು ಹೇಳ್ತಾರೆ, ಸೋಮನಾಥ ಟೆಂಪಲಿನ ಉದಾಹರಣೆಯನ್ನು ಕೊಡ್ತೇವೆ. ನಿಮ್ಮ ಕಾಂಗ್ರೆಸ್ಸಿನ ಕಾಲದಲ್ಲೇ ಅದು ಪ್ರತಿಷ್ಠಾಪನೆಗೊಂಡದ್ದು, ಅದಕ್ಕೂ ಪುನರ್ ಪ್ರತಿಷ್ಠಾಪನೆಗೊಂಡದ್ದು ನಿಮ್ಮ ನೆಹರು ಕಾಲದಲ್ಲಿ. ಯಾಕೆ ಹಾಗಾದರೆ ಅಲ್ಲಿ ನೋಡಿ, ಸೋಮನಾಥದಲ್ಲೂ ಶಿಖರವೂ ಗರ್ಭಗುಡಿಯೂ ಪೂರ್ಣಗೊಂಡಿರಲಿಲ್ಲ. ಬಹಳ ಮುಖ್ಯವಾದದ್ದಿದು. ಶೃಂಗೇರಿ ಪೀಠ ಏನು ಹೇಳುತ್ತೆ, ಶಿಖರ ಮತ್ತು ಗರ್ಭಗುಡಿ, ಅದರಲ್ಲೂ ಅವ್ರು ಹೇಳ್ತಾರೆ ಶಿಖರ ಅಪೂರ್ಣ ಆದರೂ ತೊಂದರೆ ಇಲ್ಲ, ಶಿಖರ ಪೂರ್ಣ ಆಗಬೇಕಾಗಿಲ್ಲ ಅಂತಾರೆ ಅವರು. ಗರ್ಭಗುಡಿ ಪೂರ್ಣಗೊಂಡಿತು ಅಂತಾದರೆ ನೀವು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬಹುದು. ಅದು ಯಾವುದೇ ದೇವರಾಗ್ಬೋದು. ಗರ್ಭಗುಡಿ ಪೂರ್ಣಗೊಂಡಿರಬೇಕು. ಇಲ್ಲಿ ಗರ್ಭಗುಡಿಯೂ ಪೂರ್ಣಗೊಂಡಿದೆ, ಶಿಖರವೂ ಪೂರ್ಣಗೊಂಡಿದೆ. ಆದರೆ ಸೋಮನಾಥದಲ್ಲಿ ಶಿಖರವೂ ಪೂರ್ಣಗೊಂಡಿರಲಿಲ್ಲ,
ಗರ್ಭಗುಡಿಯೂ ಪೂರ್ಣಗೊಂಡಿರಲಿಲ್ಲ. ಅಂಥ ಸ್ಥಿತಿಯಲ್ಲೇ ಸೋಮನಾಥ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆದಿದೆ. ಕಾಂಗ್ರೆಸ್ಸಿನ ಆಡಳಿತವೇ ಇತ್ತು. ನೆಹರು ಇದನ್ನು ವಿರೋಧಿಸಿದ್ರು. ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಲ್ಲಿ ಹೋಗಿ ಭಾಗಿಯಾಗಿದ್ದರು, ರಾಷ್ಟ್ರಪತಿಗಳು. ಈ ಐತಿಹಾಸಿಕ ಮಹೋತ್ಸವದ ಇಡೀದಾದಂಥ ಚರಿತ್ರೆ ದಾಖಲೆಯಲ್ಲಿದೆ. ಇದಕ್ಕೇನು ಹೇಳ್ತೀರಿ? ಕಾಂಗ್ರೆಸ್ನವರು ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದ್ದಾರೆ ಶಶಿಕಾಂತ್ ದಾಸ್ ಮಹಾರಾಜ್. ರಾಹುಲ್ ಗಾಂಧಿ ಅವರೇ ಕೇಳಿಸ್ಕೊಳ್ಳಿ, ಏನು ಉತ್ತರ ಕೊಡ್ತೀರಿ ಇದಕ್ಕೆ? ನಿಮ್ಮ ಎಲ್ಲ ಪ್ರಶ್ನೆಗಳು ರಾಜಕೀಯ ಹೂಟ ಮತ್ತು ರಾಜಕೀಯ ಹುಮ್ಮಸ್ಸು ಮತ್ತು 24ರ ಚುನಾವಣೆಯ ವೋಟ್ ಬ್ಯಾಂಕ್ ರಾಜಕಾರಣದ ಮೇಲೆ ನಿಂತಿದೆ ಅನ್ನೋದಕ್ಕೆ ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಮತ್ತು ನೀವು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯನ್ನು ರಾಜಕೀಯ ದೃಷ್ಟಿಕೋನದಿಂದ, ವೋಟ್ ಬ್ಯಾಂಕ್ ರಾಜಕಾರಣದಿಂದ ನೋಡ್ತಾ ಇದ್ದೀರಿ. ಅದಕ್ಕೆ ಇವು ಸಾಕ್ಷ್ಯಗಳು. ಇದಕ್ಕೇನು ಹೇಳ್ತೀರಿ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಯಾಕೆ ಹೋಗುವುದಿಲ್ಲ ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ. BJP, RSS, VHP, ಮೋದಿಯವರ ಕಾರ್ಯಕ್ರಮ ಅನ್ನೋದಕ್ಕೆ ಯಾವುದೇ ನಿಮ್ಮ ಸಮರ್ಥನೆಯೂ ಇಲ್ಲ. ಇದು ದೇಶದ ಕಾರ್ಯಕ್ರಮ, ಜನರ ಕಾರ್ಯಕ್ರಮ, ಸನಾತನ ಧರ್ಮದ ಆಕಾಂಕ್ಷಿಗಳ, ಫಲಾನುಭವಿಗಳ 500 ವರ್ಷಗಳ ಕನಸು, ಹೋರಾಟದ ಫಲ. ಎಷ್ಟೋ ಮಹಾನ್ ರಾಮ ಭಕ್ತರು ಇಲ್ಲಿ ಬಲಿದಾನವನ್ನು ಮಾಡಿದ್ದಾರೆ, ಆತ್ಮಾಹುತಿಯನ್ನು ಮಾಡಿದ್ದಾರೆ. ಅಂಥ ಒಂದು ಮಹಾ ತ್ಯಾಗದ ನಿರೀಕ್ಷೆಯ ಫಲ ಇದು. ಇದನ್ನೇ ನೀವು ತಿರಸ್ಕರಿಸ್ತೀರಿ ಅಂತಾದರೆ ಈ ದೇಶದ ಮೂಲಭೂತವಾದಂಥ ಸಂಸ್ಕೃತಿಯನ್ನು ತಿರಸ್ಕರಿಸ್ತಾ ಇದ್ದೀರಿ. ಈ ದೇಶದ ಮೂಲಭೂತವಾದಂಥ ಧರ್ಮವನ್ನು ನೀವು ತಿರಸ್ಕಾರ ಮಾಡ್ತಾ ಇದ್ದೀರಿ. ಇಡೀದಾದಂಥ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸನಾತನ ನೆಲೆಯ 2 ಕಣ್ಣುಗಳು ಕೃಷ್ಣ ಮತ್ತು ರಾಮ, ಅಂಥ ಒಂದು ನಂಬಿಕೆಯ ಮರ್ಯಾದಾ ಪುರುಷೋತ್ತಮ ಅಂತ ನಂಬಿ ನಡೀತಾ ಇರುವಂಥ, ಬದುಕ್ತಾ ಇರುವಂಥ ರಾಮನನ್ನು ನೀವು ತಿರಸ್ಕರಿಸ್ತೀರಿ ಅಂತಾದರೆ ಈ ದೇಶದ ಮೂಲಭೂತವಾದಂಥ ಜನರ ಶ್ರದ್ಧೆ ಮತ್ತು ನಂಬಿಕೆಯನ್ನು ತಿರಸ್ಕಾರಕ್ಕೆ ಒಡ್ಡಿದ್ದು ಕಾಂಗ್ರೆಸ್ಸು. ಆ ಮೂಲಕ ನೀವು ಬಹುಸಂಖ್ಯಾತರ ನಂಬಿಕೆಯನ್ನು, ಧರ್ಮಶ್ರದ್ಧೆಯನ್ನು, ಧಾರ್ಮಿಕ ಶ್ರದ್ಧೆಯನ್ನು ನೀವು ರಾಜಕೀಯಗೊಳಿಸ್ತಾ ಇದ್ದವರು ಮತ್ತು ರಾಜಕೀಯ ಕಾರಣಕ್ಕಾಗಿ ನೀವು ಅಲ್ಲಿ ಪ್ರವೇಶ ಮಾಡದೇನೆ ಇಂಥ ಒಂದು ಸುಸಂದರ್ಭವನ್ನು ಸಂಪೂರ್ಣವಾಗಿ ರಾಜಕೀಯಗೊಳಿಸಿ ತಿರಸ್ಕಾರ ಮಾಡಿದ್ದು ನೀವು ಕಾಂಗ್ರೆಸ್ಸು. ಮತ್ತು ನೀವು ಸತ್ಯ ಹೇಳಬೇಕು ಅಂದರೆ ಇಂಥ ಒಂದು ಅದ್ಭುತವಾದಂಥ ಅವಕಾಶವನ್ನು ಕೈಯಾರೆ ಈ ರೀತಿಯಲ್ಲಿ ಒಂದು ಅವಮಾನಗೊಳಿಸ್ತೀರಿ, ತಿರಸ್ಕರಿಸ್ತೀರಿ ಅಂತ ಈ ದೇಶದ ಯಾರೂ ನಂಬಿಕೆಯಿಂದ ನಿಮ್ಮನ್ನು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಾಯಶಃ ಇದೊಂದು ಪಶ್ಚಾತ್ತಾಪಕ್ಕೆ ತಮ್ಮನ್ನು ಒಡ್ಡಿಕೊಳ್ಳಿಕ್ಕೆ, ಇಡೀದಾದಂಥ ತಮ್ಮ ರಾಜಕೀಯ ಸಂಸ್ಕೃತಿಯನ್ನು, ನಂಬಿಕೆಯನ್ನು ಬದಲಾದ ಈ ದಶಕದ ಒಂದು ಸಂದರ್ಭದಲ್ಲಿ ಒಂದು ಪುನರ್ವಿಮರ್ಶೆಗೆ, ಪುನರವಲೋಕನಕ್ಕೆ ಕಾಂಗ್ರೆಸ್ಸು ಒಡ್ಡಿಕೊಳ್ತದೆ. ತನ್ನ ಇಡೀ ಭಾವನಾತ್ಮಕವಾದಂಥ ಈ 75 ವರ್ಷದಲ್ಲಿ ಅಥವಾ 138 ವರ್ಷದ ಇತಿಹಾಸದಲ್ಲಿ ಕೇವಲ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ರಾಜಕಾರಣವೇ ಮತ್ತು ಅಲ್ಪಸಂಖ್ಯಾತರ ಧಾರ್ಮಿಕ ಶ್ರದ್ಧೆಯೊಟ್ಟಿಗೆ ನಾವು ಬದುಕುವುದು ಮತ್ತು ನಮ್ಮನ್ನು ಗುರುತಿಸಿಕೊಳ್ಳುವುದೇ ಈ ದೇಶದ ರಾಜಕೀಯಕ್ಕೆ ಇರಬಹುದಾದಂಥ ಏಕೈಕ ನೆಲೆ ಅಂತ ತಾವು ಭಾವಿಸಿ ಏನು ಬಂದಿದ್ದೀರಿ ಇಲ್ಲಿವರೆಗೆ, ಅದು ಅಲ್ಲ. ಇಡೀ ಪರಿಸರ ಬದಲಾಗ್ತಾ ಇದೆ, ಪರಿಸ್ಥಿತಿ ಬದಲಾಗ್ತಾ ಇದೆ, ಭಾವನೆ ಬದಲಾಗ್ತಾ ಇದೆ, ಜನ ಬದಲಾಗ್ತಾ ಇದ್ದಾರೆ. ಇಲ್ಲೊಂದು ಇಡೀದಾದಂಥ ಒಂದು ಪುನರುತ್ಥಾನದ ಹೊಸ ಶಕೆ ಆರಂಭ ಆಗಿದೆ. ಅದಕ್ಕೆ ನಾವು ಕೈ ಜೋಡಿಸಬೇಕು ಅನ್ನುವಂಥ ಒಂದು ಭಾವದಲ್ಲಿ ಎಲ್ಲೋ ರಾಮ ಮಂದಿರದ ಉದ್ಘಾಟನೆಗೆ, ಪುನರ್ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ಸು ಪಾಲ್ಗೊಳ್ಳುತ್ತದೆಯೇನೋ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಅದು ಸುಳ್ಳಾಗಿದೆ. ಅಂಥ ಸದಾವಕಾಶವನ್ನು ರಾಹುಲ್ ಗಾಂಧಿಯವರೇ, ಖರ್ಗೆಯವರೇ, ಸೋನಿಯಾ ಗಾಂಧಿಯವರೇ ತಾವು ಸಂಪೂರ್ಣವಾಗಿ ಐತಿಹಾಸಿಕವಾದಂಥ ಈ ಒಂದು ಘಟನೆಗೆ ಸಾಕ್ಷಿಯಾಗುವುದನ್ನು ಮತ್ತು ನಿಮ್ಮ ಬಗ್ಗೆ ಇರುವಂಥ ಒಂದು ಪೂರ್ವಗ್ರಹವನ್ನು
ಇಡೀಯದಾದಂಥ 110 ಕೋಟಿ ಬಹುಸಂಖ್ಯಾತರ ಎದೆಯಲ್ಲಿ ಅದನ್ನು ಒಂದು ಬದಲಾಯಿಸುವ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವುದನ್ನು ಸಾರಿ ಹೇಳುವ ಒಂದು ಅವಕಾಶವನ್ನು ನೀವು ಕೈ ಚೆಲ್ಲಿದ್ರಿ. ಅದಕ್ಕೆ ಎಂತೆಂಥ ಕಮೆಂಟು, ಎಂತೆಂಥ ಚರ್ಚೆಗಳು ಬರ್ತಾ ಇದೆ ಅಂದರೆ, ಬಾಬರನ್ನು ಪ್ರೀತಿಸುವಂಥ ಕಾಂಗ್ರೆಸ್ಸು, ಅದರ ಸಂಸ್ಕೃತಿ ರಾಮನನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ? ಇಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಅದಕ್ಕೆ ಕಾರಣವೂ ಇದೆ. ನೆಹರು ಅವರಿಂದ ರಾಹುಲ್ ಗಾಂಧಿಯವರೆಗೆ ಬಾಬರ್ನ ಮೇಲೆ ತೋರಿಸಿದಂಥ ಪ್ರೀತಿಯನ್ನು ರಾಮ, ಕೃಷ್ಣ ಮತ್ತು ಈ ದೇಶದ ಬಹುಸಂಖ್ಯಾತರ ಧರ್ಮ ಶ್ರದ್ಧೆ ಮತ್ತು ಧಾರ್ಮಿಕ ಶ್ರದ್ಧೆ ಬಗ್ಗೆ ತೋರಿಸಿಲ್ಲ ಅನ್ನೋದಕ್ಕೆ ದಾಖಲೆಗಳು ಸಿಗ್ತವೆ. ಅಫ್ಘಾನಿಸ್ತಾನದಲ್ಲಿರುವ ಬಾಬರ್ನ ಸಮಾಧಿಯನ್ನು ನೋಡಲಿಕ್ಕೆ ಅಲ್ಲೂ ಹೋಗಿ ತಮ್ಮ ನಡು ಬಗ್ಗಿಸಿ ಅದಕ್ಕೆ ಅಭಿಮಾನದಿಂದ, ಗೌರವದಿಂದ, ಶ್ರದ್ಧಾಪೂರ್ವಕವಾಗಿ ನಮಿಸುವ ಕೆಲಸವನ್ನು ಮಾಡಿದ್ದು ಕಾಂಗ್ರೆಸ್ಸಿನ ಇತಿಹಾಸ ನೆಹರುವಿಂದ ರಾಹುಲ್ ಗಾಂಧಿಯವರೆಗೆ. ಹಾಗಾಗಿ ಈ ಬಾಬರ್ನನ್ನು ಪ್ರೀತಿಸುವರಿಂದ ರಾಮನ ಪ್ರೀತಿಯನ್ನು ಹೇಗೆ ನಿರೀಕ್ಷಿಸಲಿಕ್ಕೆ ಸಾಧ್ಯ? ಅದು ಸಾಧ್ಯವಿಲ್ಲದ್ದು. ಅವರಿಗೆ ಆಹ್ವಾನವನ್ನು ಕೊಟ್ಟದ್ದೇ ಒಂದು ರೀತಿಯಲ್ಲಿ ತಪ್ಪು ಅನ್ನುವಂಥ ಚರ್ಚೆ, ವಾದ ನಡೀತಾ ಇದೆ. ಅದಕ್ಕೆ ನಿಮಗೆ ಸ್ವಾತಂತ್ರ್ಯ ಸಂಗ್ರಾಮದ ಉದ್ದಕ್ಕೂ ನಿಮಗೆ ದಾಖಲೆಗಳು ಸಿಗ್ತವೆ. ನೆಹರು ಮತ್ತು ಗಾಂಧಿಯವರು ಬಹುಸಂಖ್ಯಾಕ ಹಿಂದೂಗಳೊಟ್ಟಿಗೆ ನಡ್ಕೊಂಡಂಥ ರೀತಿಗೂ, ಅದೇ ಪಾಕಿಸ್ತಾನದ ವಿಭಜನೆ ಮತ್ತು ವಿಭಜನೆಯ ನಂತರದ ದಿನಗಳಲ್ಲಿ ಅಥವಾ ಮೊದಲಿನ ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರ ಮೇಲೆ ನಡೆದಂಥ ಯಾವುದೇ ದಾಳಿಯನ್ನು ಕೂಡ ಗಾಂಧಿ ತಡೆದರು, ನೆಹರು ತಡೆದರು, ಉಪವಾಸ ಮಾಡುವ ಮೂಲಕ ತಡೆದರು, ಏನೇನೋ ರಾಜಕೀಯ ತಂತ್ರದ ಮೂಲಕ ತಡೆದರು. ಆದರೆ ಕಣ್ಣಿಗೆ ಕಾಣುವ ಹಾಗೆ ಹಿಂದೂಗಳ ಮಾರಣ ಹೋಮ ಪಾಕಿಸ್ತಾನದಲ್ಲೂ ಭಾರತದಲ್ಲೂ ಎರಡೂ ಕಡೆಯಲ್ಲಿ ನಿರಂತರವಾಗಿ ನಡೆದಾಗ ಅದಕ್ಕೆ ಗಾಂಧಿಯೂ ಪ್ರೋತ್ಸಾಹ ಮಾಡಿದರು, ನೆಹರು ಪ್ರೋತ್ಸಾಹ ಮಾಡಿದರು. ಅದು ಯಾವತ್ತೂ ಅವರು ಹಿಂದೂಗಳ ಮಾರಣ ಹೋಮವನ್ನು ಯಾವತ್ತೂ ಖಂಡಿಸಲಿಲ್ಲ. ಅದು ಮೂಫ್ಲಾ ದಂಗೆ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಪಾಕಿಸ್ತಾನದ ವಿಭಜನೆ ನಂತರ ದೆಹಲಿಯ ಮಸೀದಿಯಲ್ಲಿ ತಮ್ಮ ರಕ್ಷಣೆಯನ್ನು ಪಡ್ಕೊಂಡಂಥ ಹಿಂದೂ ಸಮುದಾಯ ಅದನ್ನು ಉಪವಾಸ ಸತ್ಯಾಗ್ರಹ ಮತ್ತು ನೆಹರುವಿನ ಮೇಲೆ ಒತ್ತಡ ತರುವ ಮೂಲಕ ಅಲ್ಲಿಂದ ಮಸೀದಿಯಿಂದ ಹೊರಗಡೆ ತಂದು ಮಸೀದಿಯನ್ನು ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಡಬೇಕು ಅಂತ ಹಠ ಮಾಡಿದ ಗಾಂಧಿಯ ಹಠಕ್ಕಾಗಿ ಅದನ್ನು ಮಸೀದಿಯಿಂದ ಹೊರಗೆ ಬಂದ ಹಿಂದೂಗಳು ಬಿರ್ಲಾ ಭವನದಲ್ಲಿದ್ದಂಥ ಗಾಂಧಿಯ ಎದುರು ಬಂದು ಪ್ರಾಣಭಿಕ್ಷೆಯನ್ನು, ಒಂದು ಬಟ್ಟೆ ಕೊಡಿ, ಚಳಿ ಸಾಯ್ತಾ ಇದ್ದೇವೆ ನಾವು, ಒಂದು ಆಶ್ರಯ ಕಲ್ಪಿಸಿಕೊಡಿ, ಯಾವುದಾದ್ರೂ ಒಂದು ಶಾಲೆಯನ್ನು ಬಿಟ್ಟುಕೊಡಿ ಅಂತ ಗೋಗರೆದ್ರು ಕೂಡ ಗಾಂಧಿ ಅವರನ್ನು ಕಣ್ಣೆತ್ತಿ ನೋಡುವಂಥ ಕೆಲಸ ಮಾಡಿಲ್ಲ. ನೆಹರು ಮಾಡಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಉಪದೇಶವನ್ನು ಕೊಟ್ಟರು ಗಾಂಧಿ. ನಮ್ಮ ಹೆಣ್ಣುಮಕ್ಕಳ ಮೇಲೆ ನಡೆಸುವ ಅಲ್ಪಸಂಖ್ಯಾತರ ಈ ಅತ್ಯಾಚಾರವನ್ನು ಕೂಡ ನಮ್ಮ ಜನ್ಮಕರ್ಮ, ಅವರಿಗೆ ಮುಂದೊಂದು ದಿನ ಜ್ಞಾನೋದಯ ಆಗತ್ತೆ ಅಂತೇಳಿ ಅದನ್ನು ಸಹಿಸ್ಕೊಳ್ಳಿ ಅಂತಂದ್ರು. ಇದು ಯಾವ ಜಾತಿ ಗಾಂಧಿ ರೀ ಹೇಳಿ? ಇಂಥ ಇತಿಹಾಸ ಇರುವಂಥ ಕಾಂಗ್ರೆಸ್ಸು ರಾಮನನ್ನು ಹೇಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ? ಕೊನೆಗೂ ಅವರು ಈ ಎಲ್ಲ ಕಾರಣಗಳನ್ನು ಹುಡುಕಿ ಮತ್ತೆ ಅದನ್ನೇ ಉಚ್ಚರಿಸಬೇಕು ನಾವು, ಕಳ್ಳನಿಗೊಂದು ಪಿಳ್ಳೆ ನೆವ ಅಂತ ನೆವವನ್ನು ಹುಡುಕಿ ನಾವು ಹೋಗುವುದಿಲ್ಲ ಅಂತೇಳಿ ದೂರ ನಿಂತರಲ್ಲ. ಕೊನೆಗೂ ಕಳ್ಕೊಂಡದ್ದು ಯಾರು? ಕಾಂಗ್ರೆಸ್ ಹೋಗುವುದಿಲ್ಲ ಅಂತ ಹೇಳಿದ್ದು ಯಾಕಾಗಿ? ಹಾಗಾದರೆ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ಸಿನ ಈ ನಿಲುವಿಗೆ ಸಂಪೂರ್ಣವಾದಂಥ ಬೆಂಬಲ ವ್ಯಕ್ತವಾಗಿದೆಯೇ? ಕೇವಲ ಎಡಪಕ್ಷಗಳು ಮತ್ತು ಪಶ್ಚಿಮ ಬಂಗಾಳದ ದೀದಿ ಇವರ TMCಯ ಒತ್ತಡಕ್ಕೆ ಮಣಿದು ಅದರ ಜೊತೆಗೆ ನಮ್ಮ ಸಾಂಪ್ರದಾಯಿಕವಾದಂಥ ವೋಟ್ ಬ್ಯಾಂಕು ಅಲ್ಪಸಂಖ್ಯಾತರದ್ದು ವಿಚಲಿತಗೊಳ್ಳಬಹುದು ಅಥವಾ ಅದು ದೂರ ಸರಿಬಹುದು ಅನ್ನುವ ಭಯಕ್ಕೆ ನೀವೇನು ತೀರ್ಮಾನ ತೆಗೆದುಕೊಂಡ್ರಿ? ನಿಮ್ಮ ಇಂಡಿಯಾ ಅಲೈನ್ಸಲ್ಲಿ ಅದಕ್ಕೆ ಬಂದ ಪ್ರತಿಕ್ರಿಯೆ ಏನು? ತೀರಾ ಆಘಾತಕಾರಿಯಾಗಿದೆ. ಆತ್ಮಘಾತಕವನ್ನು ನೀವು ಮಾಡಿಕೊಂಡಿದ್ದೀರಿ.
ಸೆಲ್ಫ್ ಸುಸೈಡ್ ಮಾಡ್ಕೊಂಡಿದ್ದೀರಿ ಅನ್ನೋದಕ್ಕೆ ನಿಮಗೆ ಸಾಕ್ಷಿಯನ್ನು ಕೊಡ್ತೇನೆ ನಾನು. ನಿಮ್ಮ ಒಡಗನಾಡಿಗಳು, ನಿಮ್ಮ ಇಂಡಿ ಕೂಟದವರು ಏನು ಮಾಡ್ತಾ ಇದ್ದಾರೆ? ಇದೇ ಕೇಜ್ರಿವಾಲ್ಂದನೇ ತಗೊಳ್ಳಿ. ಹನುಮನ ಇಡೀಯದಾದಂಥ ಅವತಾರದ ಪರಾಕ್ರಮವನ್ನು, ಪ್ರತಿಷ್ಠೆಯನ್ನು, ಅನನ್ಯತೆಯನ್ನು ಹೇಳುವಂಥ ಸುಂದರಕಾಂಡದ ಹೋಮವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೇ ಆರಂಭ ಆಗಿದೆ, ಇನ್ನು 11 ದಿನ ಮುಂದುವರಿತದೆ. 22ನೇ ತಾರೀಕಿಗೆ ಅದರ ಪರಾಕಾಷ್ಠೆಯನ್ನು ಅದು ತಲುಪ್ತದೆ. ಕೇಜ್ರಿವಾಲ್ ದಂಪತಿಗಳು ಅಲ್ಲಿ ಕೂತು ನಿನ್ನೆ ಅದನ್ನು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಇದರ ಅರ್ಥ ಏನು? ನಿಮ್ಮ ತಿರಸ್ಕಾರಕ್ಕೆ ನಾವು ಹೋಗುವುದಿಲ್ಲ ಅನ್ನುವಂಥ ಈ ಪತ್ವಕ್ಕೆ ಅವರು ಕವಡೆ ಕಾಸಿನ ಬೆಲೆಯನ್ನು ಕೊಟ್ಟಿಲ್ಲ. ಅವರು ಮುಂಬರುವ ಎಲೆಕ್ಷನ್ನಿನಲ್ಲಿ ಬಹುಸಂಖ್ಯಾತರನ್ನು ಎದುರಾಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ ಅನ್ನುವಂಥ ಸಂದೇಶವನ್ನು ನಿಮಗೆ ಸ್ಪಷ್ಟವಾಗಿ ನೀಡಿದ್ದಾರೆ. ಇನ್ನು ಯು ಪಿ ಅವರದ್ದು ನಾನು ಆಗಲೇ ಹೇಳಿದೆ, ನಿಯೋಗದ ಮೂಲಕ ಅಲ್ಲಿ ಬಂದು ಸರಯೂ ನದಿಯಲ್ಲಿ ಮುಳುಗೆದ್ದು ರಾಮನ ದರ್ಶನವನ್ನು ಮಾಡಿ ಅವರು ಹೊರಟಿದ್ದಾರೆ. BSP ಮಾಯಾವತಿ ಸಂಪೂರ್ಣವಾಗಿ ರಾಮನ ಪುನರ್ ಪ್ರತಿಷ್ಠಾಪನೆಗೆ ನಮ್ಮ ಬೆಂಬಲ ಇದೆ, ನಾವು ಧರ್ಮವನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಅಖಿಲೇಶ್ ಯಾದವ್ ಮೊದಲು ಹುಂಕರಿಸಿದ್ರು, ಈಗೇನು ಮಾಡ್ತಾ ಇದ್ದಾರೆ? ಆಹ್ವಾನ ಪತ್ರಿಕೆಯನ್ನು ನನಗೆ ಕೊಟ್ಟದ್ದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ, ನಾನು ಈ ಕಾರ್ಯಕ್ರಮದ ಭಾಗಿಯಾಗ್ತೇನೆ ಅಂತ ಹೇಳಿದ್ದಾರೆ. ಎಡಪಕ್ಷ TMC ಒಂದು ಬಿಟ್ಟರೆ, ಅದರಲ್ಲೂ ನೋಡಿ TMCದ ಕತೆ. ಅಲ್ಲಿ ಗಂಗಾಸಾಗರ ಮೇಳಕ್ಕೆ ಹೋಗ್ತಿದ್ದಂಥ ಸನ್ಯಾಸಿಗಳ ಮೇಲೆ ಕಳೆದ ವಾರ ಅಟ್ಯಾಕ್ ಆಗಿದೆ, ಬೀಭತ್ಸವಾಗಿ ಅಟ್ಯಾಕ್ ಆಗಿದೆ. ಅದನ್ನು ಇಡೀ BJP TMC ವಿರುದ್ಧ ಅಲ್ಲಿ ಬೆಂಕಿ ಕಾರಲ್ತಾ ಇದೆ ಅದನ್ನು ಬಳಸ್ಕೊಂಡು. ಇಂಥ ಸಂದರ್ಭದಲ್ಲಿ ನವರಾತ್ರಿಯಲ್ಲಿ ನಡೆಯುವಂಥ ಕಾಳಿಕಾ ಮಾತೆಯ ಒಂದು ಮಹೋತ್ಸವವನ್ನು ಜನವರಿ 22ಕ್ಕೆ ಇಟ್ಕೊಂಡಿದ್ದಾರೆ ದೀದಿ. ಇದರ ಅರ್ಥ ಏನು? ಮುಂಬರುವ ಎಲೆಕ್ಷನ್ನಲ್ಲಿ ಬಹುಸಂಖ್ಯಾತರು, ಈ ದೇಶದ ಬಹುಸಂಖ್ಯಾತರ ಹಿಂದೂಗಳ ಮನಸ್ಸನ್ನು ನೋಯಿಸಬಾರದು, ಅವರಿಂದ ನಾವು ದೂರ ಉಳಿದ್ರೆ ನಮಗೆ ಸಮಸ್ಯೆ ಆಗತ್ತೆ. ಆದ್ದರಿಂದ ನಾವು ರಾಮನ ಪುನರ್ ಪ್ರತಿಷ್ಠಾಪನೆಗೆ ಹೋಗದೇ ಇರ್ಬೋದು, ಆದರೆ ನಾವು ಹಿಂದೂ ವಿರೋಧಿಗಳಲ್ಲ, ಹಿಂದೂಗಳ ಧರ್ಮ ವಿರೋಧಿಗಳಲ್ಲ, ಹಿಂದೂಗಳ ಆಚರಣೆಯ ವಿರೋಧಿಗಳಲ್ಲ. ಆದ್ದರಿಂದ ನಾವೇನು ಮಾಡ್ತೇವೆ? ನವರಾತ್ರಿಯಲ್ಲಿ ಮಾಡುವಂಥ ಕಾಳಿ ದೇವಿಯ ಉತ್ಸವವನ್ನು ಜನವರಿ 22ರಂದು ಭವ್ಯವಾದಂಥ ಉತ್ಸವವಾಗಿ ಆಚರಿಸಲಿಕ್ಕೆ ಪಶ್ಚಿಮ ಬಂಗಾಳ ಹೊರಟಿದೆ. ನಿಮ್ಮ ಇಂಡಿ ಕೂಟದ ಸದಸ್ಯರು ಒಬ್ಬೊಬ್ಬರ ಕತೆ ಇದು. ಇನ್ನು ಒಡಿಶಾ, ಪೂರಿ ಜಗನ್ನಾಥ್ ತಿಂಗಳಗಟ್ಟಲೆಯ ಕಾರ್ಯಕ್ರಮವಾಗಿ ಮಾಡಲಾಗ್ತಾ ಇದೆ. BJD ಮನೆ ಮನೆಯಿಂದ ಅಕ್ಕಿಯನ್ನು ಸಂಗ್ರಹಿಸಿದೆ, ಯಾಕೆಂದರೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ. ಹಾಗೆಯೇ ನಿಮ್ಮ ಇಂಡಿ ಕೂಟದ ಪ್ರತಿಯೊಂದು ಸದಸ್ಯರು ಕೂಡ ರಾಮನ ವಿಷಯದಲ್ಲಿ ಅವರವರದೇ ಆದಂಥ ಶ್ರದ್ಧೆ ಮತ್ತು ಭಕ್ತಿಯನ್ನು ಬೇರೆ ಬೇರೆ ಸ್ವರೂಪಗಳಲ್ಲಿ ತೋರಿಸುವ ಮೂಲಕ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಗೆ ತಾವು ಹೋಗದೇ ಇದ್ದರೂ ಕೂಡ ತಮ್ಮ ತಮ್ಮ ನೆಲೆಗಳಲ್ಲಿ, ತಮ್ಮ ತಮ್ಮ ಟೆರಿಟರಿಗಳಲ್ಲಿ ಏನನ್ನ ಮಾಡಬಹುದು, ಹಿಂದೂಗಳ ಮನವೊಲಿಕೆಗೆ ನಾವು ಏನನ್ನ ಕೈಗೊಳ್ಳಬಹುದು, ಹಿಂದೂಗಳ ವಿರೋಧಿ ಅಲ್ಲ ನಾವು ಅಂತ ತೋರಿಸ್ಕೊಳ್ಳಿಕ್ಕೆ ಏನೇನೆಲ್ಲ ಕಾರ್ಯಕ್ರಮ ಮಾಡ್ಬೋದೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಒಂಟಿಯಾದವರು ಯಾರು? ಈ ದೇಶದ ಸಂಸ್ಕೃತಿಯ, ಧರ್ಮದ, ಸನಾತನತೆಯ ವಿರೋಧಿಗಳಾದವರು ಯಾರು? ಹಿಂದೂ ವಿರೋಧಿಗಳು ಅಂತ ಘಂಟಾಘೋಷವಾಗಿ ಘೋಷಿಸಿದವರು ಯಾರು? ರಾಜಕೀಯ ಕಾರಣಕ್ಕಾಗಿ ಇಂಥ ಒಂದು ಶತಮಾನಗಳ ಕನಸು ಈಡೇರುವಂಥ ಐತಿಹಾಸಿಕ ಘಟನೆ, ಐತಿಹಾಸಿಕ ಸಂದರ್ಭದಲ್ಲಿ ಭಾಗಿಯಾಗದೇ ಹೊರಗುಳಿದವರು ಯಾರು? ಕೇವಲ ಕಾಂಗ್ರೆಸ್ಸು. ಆಮೇಲೆ ಅದು ಎಂಥ ಉದ್ದಟತನದ ಹೇಳಿಕೆ ನೋಡಿ ರಾಹುಲ್ ಗಾಂಧಿ ಅವರು. ಲಾರ್ಡ್ ರಾಮ ಇಸ್ ಓನ್ಲಿ ಎ ಪೊಲಿಟಿಷಿಯನ್ ಫಾರ್ BJP. ಇದು ನಿಮಗೆ ಪಾಠ ಕಲಿಸ್ತದೆ, ಖಂಡಿತ ಪಾಠ ಕಲಿಸ್ತದೆ. ರಾಮನನ್ನು BJP ಒಂದು ಪೊಲಿಟಿಷಿಯನ್ ಆಗಿ ಅಥವಾ ರಾಜಕೀಯದ ಒಂದು ಕೇಂದ್ರ ಬಿಂದುವಾಗಿ
ಬಳಸ್ಕೊಳ್ತಾ ಇದೆ ಅನ್ನುವಂಥ ನಿಮ್ಮ ಈ ಒಂದು ಮುಟ್ಟಾಳ್ತನದ, ಬೌದ್ಧಿಕ ದಾರಿದ್ರ್ಯದ, ಧಾರ್ಮಿಕ ಭಾವನೆಯ ದಾರಿದ್ರ್ಯದ ಈ ಹೇಳಿಕೆ ಏನಿದೆ, ಇದಕ್ಕೆ 24ರ ಎಲೆಕ್ಷನ್ನಲ್ಲಿ ನಿಮಗೆ ಸರಿಯಾದಂಥ ಒಂದು ಪ್ರಾಯಶ್ಚಿತವನ್ನು ಹಿಂದೂ ಧರ್ಮ ಮಾಡುತ್ತೆ, ಹಿಂದೂಗಳು ಮಾಡೇ ಮಾಡ್ತಾರೆ. ರಾಮನ ಒಂದು ನೆಲೆ, ರಾಮನ ಮೇಲಿನ ಭಕ್ತಿ, ರಾಮನ ಒಂದು ಶಕ್ತಿ, ಅದು ಎಲ್ಲವೂ ದಿಟವಾಗಿಯೇ ಇದ್ದದ್ದು ಹೌದಾದರೆ, ಮರ್ಯಾದಾ ಪುರುಷೋತ್ತಮ ಅಂತ ಅನತಿ ಕಾಲದಿಂದಲೂ ಪೂಜಿಸಿಕೊಂಡು ಬಂದಂಥ, ನಂಬಿಕೊಂಡು ಬಂದಂಥ ಬಹುಸಂಖ್ಯಾತರ ನಂಬಿಕೆಗೆ ಒಂದು ಶಕ್ತಿ ಇದೆ ಅಂತ ಆದರೆ ಅದು 24ರ ಚುನಾವಣೆಯಲ್ಲಿ ನಿಮಗೆ ಅದು ಕಾಣಿಸಿಕೊಳ್ಳುತ್ತದೆ. ಇದರ ಮಧ್ಯೆ ಯಾವುದೇ ಇಂಥ ಕ್ಲೀಶೆಗೂ ಪ್ರತಿಕ್ರಿಯಿಸಿದೇನೆ ಪ್ರತಿಯೊಂದನ್ನು ರಾಮನ ಪುನರ್ಪ್ರತಿಷ್ಠಾಪನೆಯ ನೆಲೆಗಟ್ಟಿನಲ್ಲಿ ವ್ಯಾಖ್ಯಾನಿಸುವ, ನೋಡುವ, ಅದನ್ನು ಅನುಭವಿಸುವ ಒಂದು ಮಹಾನ್ ಸತ್ಸಂಪ್ರದಾಯದ ಸಂಕೇತವಾಗಿ ಮಹಾ ತಪಸ್ವಿ ಮತ್ತು ಸಂತನ ಹಾಗೆ ಕಾಣುವ ಮೋದಿಯವರು ಎಂಥ ಅದ್ಭುತವಾದಂಥ ಕೆಲಸವನ್ನು, ಹೆಜ್ಜೆಗಳನ್ನು ಇಡ್ತಾರೆ ನೋಡಿ. ಇದೇ 19ಕ್ಕೆ ಅವರು ಕರ್ನಾಟಕಕ್ಕೆ ಸರ್ಕಾರದ ಅಧಿಕೃತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆವಾಗ ಅವರು ಈ ದೇಶದ ಬುಡಕಟ್ಟು ಜನಾಂಗದ ಆದಿವಾಸಿಗಳ ಇದೇ 19ಕ್ಕೆ ಕರ್ನಾಟಕಕ್ಕೆ ಒಂದು ಸರ್ಕಾರದ ಅಧಿಕೃತ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇರುವಂಥ ಮೋದಿಯವರು ಎಷ್ಟು ಪ್ರಸಂಗಾವಧಾನತೆಯನ್ನು, ಒಂದು ಸಮಯ ಪ್ರಜ್ಞೆಯನ್ನು ಅವರು ತೋರಿಸ್ತಾ ಇದ್ದಾರೆ. ಮತ್ತು ರಾಮನಿಗೆ ಇರುವಂಥ ಒಂದು ಇಡೀ ಸಂಬಂಧದ ವೈಶಾಲ್ಯತೆಯನ್ನು ಹೇಗೆ ನೆನಪಿಸಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಕೊಡ್ತೇನೆ ನಿಮಗೆ. ಬೇರೆ ಪಕ್ಷಗಳಿಗೆಲ್ಲ ರಾಮ ಒಂದು BJPಯ ವಸ್ತುವಾಗಿ, ರಾಜಕಾರಣದ ವಸ್ತುವಾಗಿ, ಚುನಾವಣೆಯ ಒಂದು ವಸ್ತುವಾಗಿ ಕಂಡ್ರೆ, ರಾಮ ಇಡೀ ಭಕ್ತಿ, ಭಾವ, ಸಂಸ್ಕೃತಿ, ಸನಾತನತೆ, ಈ ದೇಶದ ಇಡೀದಾದಂಥ ಒಂದು ಕಲ್ಚರಿನ ಹೊಕ್ಕಳು ಬಳ್ಳಿಯಾಗಿ ಮೋದಿಯವರಿಗೆ ಹೇಗೆ ಕಾಣಿಸ್ಕೊಳ್ತಾರೆ. ನಿಮಗೆ ನೆನಪಿದೆ, ಈ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಬಂದಾಗ ಬಂಡೀಪುರಕ್ಕೆ ಅವರು ಭೇಟಿ ಕೊಟ್ಟಿದ್ದರು. ಈಗ ಬಂಡೀಪುರದಲ್ಲಿ ವಾಸಿಸ್ತಾ ಇರುವಂಥ ಆದಿವಾಸಿಗಳೊಟ್ಟಿಗೆ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PVTG ಕಾರ್ಯಕ್ರಮದ ಅಡಿಯಲ್ಲಿ ಆದಿವಾಸಿಗಳಿಗೆ ಆಹಾರ, ಆದಿವಾಸಿಗಳಿಗೆ ಮನೆ, ಕರೆಂಟು, ಗ್ಯಾಸು, ಶಿಕ್ಷಣ, ಇಡೀದಾಗಿ ಅವರನ್ನು ಒಂದು ಪುನರ್ವಸತಿ ಮತ್ತು ಅವರ ಇಡೀದಾದಂಥ ಪುನರುತ್ಥಾನದ ಅಭಿವೃದ್ಧಿ, ಅವರ ಬದುಕನ್ನು ಸಂಪೂರ್ಣವಾಗಿ ಒಂದು ಅಭಿವೃದ್ಧಿಗೊಳಿಸುವಂಥ ಏನು ಕೇಂದ್ರ ಸರ್ಕಾರದ ಸ್ಕೀಮ್ ಇದೆ, ಯೋಜನೆ ಇದೆ, ಅದರ ಇಡೀದಾದಂಥ ಅನುಷ್ಠಾನ ಯಾವ ಮಟ್ಟದಲ್ಲಿ ಆಗಿದೆ ಅನ್ನೋದಕ್ಕೆ ಅವರೊಂದು ಸಂವಾದವನ್ನು ನಡೆಸಬೇಕು ಅನ್ನೋದು ಮೋದಿಯವರ ಆಲೋಚನೆ. ಹಾಗಾದರೆ ಯಾಕೆ ಇದು ರಾಮನ ಹುಟ್ಟುಹಬ್ಬ, ರಾಮನ ಪ್ರತಿಷ್ಠಾಪನೆಗೂ ಮೋದಿಯವರ ಈ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತ ನೋಡಿದ್ರೆ, ಅವರು ಹೇಳ್ತಾರೆ, ಶಬರಿ ಒಮ್ಮೆ ರಾಮನ ಜನ್ಮದಲ್ಲಿ, ರಾಮನ ಜೀವನದಲ್ಲಿ, ರಾಮನ ಪಯಣದಲ್ಲಿ ಸಿಗದೇ ಹೋಗಿದ್ದರೆ, ಪ್ರವೇಶ ಆಗದೇ ಇದ್ದರೆ ರಾಮ ಶ್ರೀರಾಮ ಆಗ್ತಾ ಇರಲಿಲ್ಲ, ಮರ್ಯಾದಾ ಪುರುಷೋತ್ತಮನೂ ಆಗ್ತಾ ಇರಲಿಲ್ಲ. ಶ್ರೀರಾಮನ ಈ ಉದಾತ್ತ ವ್ಯಕ್ತಿತ್ವ ಭರತಖಂಡದಲ್ಲಿ, ವಿಶ್ವದಲ್ಲಿ ಈ ರೀತಿ ನಿರೂಪಣೆಗೊಳ್ತಿರಲಿಲ್ಲ. ಶಬರಿಯ ಭಕ್ತಿ, ಶಬರಿಯ ಶುಭ್ರವಾದ ಭಕ್ತಿ, ಶಬರಿಯ ನಿರೀಕ್ಷೆ, ಶಬರಿಯ ಇಡೀದಾದಂಥ ಒಂದು ಆ ರಾಮನಿಗೆ ರುಚಿ ನೋಡಿ ಕೊಡುವಂಥ, ಆ ಬುಗುರಿ ಹಣ್ಣನ್ನು ಕೊಡುವಂಥ ಒಂದು ಆ ಇಡೀ ಪ್ರಕ್ರಿಯೆ, ಅದು ರಾಮನ ಒಳಗಡೆ ಒಂದು ವಿಶೇಷವಾದ ಶಕ್ತಿಯನ್ನು ಸಂಚಯಿಸುವ ಹಾಗೆ ಮಾಡಿತು. ರಾಮ ಶ್ರೀರಾಮನಾಗಲು, ರಾಮ ಮರ್ಯಾದಾ ಪುರುಷೋತ್ತಮನಾಗಲು ಕಾರಣವೇ ಶಬರಿ. ಯಾರು ಈ ಶಬರಿ? ಹಾಗಾದರೆ ಆದಿವಾಸಿಗಳ ಒಂದು ಮಹಾಮಾತೆ, ಅದು ಟ್ರೈಬಲ್ ಲೇಡಿಯು ಶಬರಿ.
ಹಾಗಾದರೆ ರಾಮ ಇಡೀ ಆದಿವಾಸಿಯ ಒಂದು ಮೂಲ ಅಂತ ಕರೆಯಬಹುದಾದಂಥ ಶಬರಿಗೆ ಕೊಟ್ಟಂಥ ಮಾನ ಸಮ್ಮಾನ, ಆ ಒಂದು ಮಗುವಿನ ಹಾಗೆ ಶಬರಿಯ ಮಡಿಲಲ್ಲಿ ಪವಡಿಸಿದ ಶ್ರೀರಾಮ ಎಂಥ ಅದ್ಭುತವಾದಂಥ ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಈ ರಾಮನ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಚಾರಿತ್ರಿಕ ಸಂದರ್ಭದಲ್ಲಿ ಶಬರಿಯನ್ನು ನೆನೆಸಿಕೊಳ್ಳದೇ ಇದ್ದರೆ, ಶಬರಿಯ ಮೂಲಕ ರಾಮ ಶ್ರೀರಾಮನಾದಂಥ ಒಂದು ಇಡೀದಾದಂಥ ಚಾರಿತ್ರಿಕ ಘಟನೆಯನ್ನು ನಾವು ನೆನಪಿಸಿಕೊಳ್ಳದೇ ಇದ್ದರೆ ರಾಮನ ಪುನರ್ ಪ್ರತಿಷ್ಠಾಪನೆಗೆ ಅರ್ಥವೇನು ಅಂತ ಕೇಳಿದ್ದಾರೆ ಮೋದಿ. ಅಂದರೆ ಆದಿವಾಸಿಗಳೊಟ್ಟಿಗಿನ ಒಂದು ಸಂವಾದದ ಈ ಸಂದರ್ಭ ಶಬರಿಯ ಭಕ್ತಿಗೆ, ಶಬರಿಯ ಉದಾತ್ತ ವ್ಯಕ್ತಿತ್ವಕ್ಕೆ ಕೊಡುವಂಥ ಒಂದು ಮಹಾ ಸಮ್ಮಾನ. ನೋಡಿ, ಉದಾತ್ತವಾಗಿ, ವಿಶೇಷವಾಗಿ ಮತ್ತು ಅದನ್ನು ಸೂಕ್ಷ್ಮವಾಗಿ ಒಂದು ಸಂಗತಿಯನ್ನು, ಸಂದರ್ಭವನ್ನು ಭಾವಿಸುವುದು ಹೇಗೆ ಅನ್ನೋದನ್ನು ಮೋದಿಯವರಿಂದ ಕಲಿಬೇಕು. ಮೋದಿ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಮೋದಿಯವರೊಬ್ಬ ಸಾಮಾನ್ಯ ರಾಜಕಾರಣಿಯೂ ಅಲ್ಲ, ಮೋದಿ ಒಬ್ಬ ಮಹಾಪುರುಷ. ಮೋದಿ ಕಾಲ ಒದಗಿಸಿದ ಒಂದು ಮಹಾನಾಯಕ. ಇಡೀ ಭರತ ಸಂಸ್ಕೃತಿಯನ್ನು, ರಾಮ ಮತ್ತು ಕೃಷ್ಣನ ಸಂಸ್ಕೃತಿಯನ್ನು, ಈ ದೇಶದ ಸಂಸ್ಕೃತಿಯನ್ನು ಮತ್ತೆ ಪುನರ್ಸ್ಥಾಪಿಸಲಿಕ್ಕೆ ಬಂದಂಥ ಬಹುಶಃ ದೈವಕೃಪೆ, ದೈವಾನುಸಂಭೂತ ಅನ್ನಬಹುದಾದಂಥ ಒಂದು ಮಹಾನ್ ವ್ಯಕ್ತಿತ್ವ ಅದು. ನೀವು ಅದನ್ನು ಎಷ್ಟೇ ಹೀಗಳಿರಿ, ಎಷ್ಟೇ ರಾಜಕೀಕರಣಗೊಳಿಸಿ, ಎಷ್ಟೇ ಅಪವಿತ್ರಗೊಳಿಸಿ, ಅಪಭ್ರಂಶಗೊಳಿಸಿ, ಏನೇ ಬೇಕಾದರೂ ಅವರಿಗೆ ಮಾತಾಡಿ, ಯಾವ ವಚನಗಳನ್ನೇ ಅವರಿಗೆ ಪ್ರಯೋಗಿಸಿ, ಅವರು ವಿಚಲಿತಗೊಳ್ಳುವುದಿಲ್ಲ, ಪ್ರತಿಕ್ರಿಯಿಸುವುದೂ ಇಲ್ಲ. ತನ್ನ ಕೃತುಶಕ್ತಿ, ತನ್ನ ಪ್ರತಿಯೊಂದು ಹೆಜ್ಜೆಯನ್ನು ಜನರ ಮನಸ್ಸಿನ ಭಾವನೆಯ ದೇಗುಲದ ಒಳಗಡೆ ಅತ್ಯಂತ ಪವಿತ್ರವಾಗಿ ಅದನ್ನು ಇಡ್ತಾ ಅವರೊಳಗೆ ಒಂದಾಗಿ ಈ ದೇಶವನ್ನು ಅದ್ಭುತವಾಗಿ ಕಟ್ಟುವ ಒಂದು ಸಂಕೇತವಾಗಿ ಅವರು ಬೆಳೀತಾ ಇದ್ದಾರೆ. ಅವರ ಬೆಳವಣಿಗೆಯನ್ನು ಯಾರೂ ನೀವು ನಿಲ್ಲಿಸಲಾರಿರಿ, ಅವರ ನಾಗಾಲೋಟವನ್ನು ಯಾರೂ ತಡೆಯಲಾರಿರಿ. ಇಡೀದಾಗಿ ಮತ್ತೆ ನೀವು ಮೋದಿಯನ್ನು ಹೀಗಳೆಯುವ, ಪ್ರಶ್ನಿಸುವ, ಕುಹಕಕ್ಕೆ ಒಡ್ಡುವ ಮೂಲಕ ಕಾಂಗ್ರೆಸ್ಸಿನ ಅವಸಾನದ ಗಂಟೆಯನ್ನು ನೀವೇ ಬಡಿದುಕೊಳ್ತಾ ಇದ್ದೀರಿ, ನೀವೇ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀರಿ. ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯನ್ನು ಯಾವತ್ತು ನೀವು ತಿರಸ್ಕರಿಸಿದಿರೋ ಆವತ್ತೇ ಈ ದೇಶದ ಜನರ ಭಾವನೆಯಲ್ಲಿ ನೀವು ಪೂರ್ಣವಾಗಿ ತಿರಸ್ಕೃತಗೊಂಡಿದ್ದೀರಿ. ರಾಮನ ಮೂಲಕ ಬಹುಸಂಖ್ಯಾತರ ಭಾವನೆಗೆ ನೀವು ನ್ಯಾಯ ಕೊಡುವುದನ್ನು, ಅವರೊಟ್ಟಿಗೆ ನಾವಿದ್ದೇವೆ ಅನ್ನೋದನ್ನು ತೋರಿಸಿಕೊಳ್ಳುವಂಥ ಒಂದು ಸಂದರ್ಭವನ್ನು ಕೈಚೆಲ್ಲಿರುವುದನ್ನು ನೀವು ಯಾವತ್ತೂ ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಮತ್ತೆ ಯಾವತ್ತೂ ಬಹುಸಂಖ್ಯಾತರ ಮನಸ್ಸಿನೊಳಗೆ ನೀವು ಪ್ರವೇಶ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಬಾಗಿಲು ಶಾಶ್ವತವಾಗಿ ಬಂದಾಗಿದೆ. ಅದು ರಾಮ ಶಪಥ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಪ್ರಾಯಶಃ 24ರ ಚುನಾವಣೆಯ ಫಲಿತಾಂಶವು ಏನಾಗಬಹುದು ಅನ್ನುವ ಮಹಾಪ್ರಶ್ನೆಗೆ ಈ ಕ್ಷಣವೇ ನಿಮಗೆ ಉತ್ತರ ಕಣ್ಣೆದುರು ಹೊಳೆತದೆ, ಕಾಣುತ್ತೆ. ನಮಸ್ತೆ.